ದೇವಸು, ಅವರು ಸ್ವಾಮೀಜಿಗ್ ಫೋನ್ ಮಾಡ್ದೆ ಹಾರಿಕಾ ನಮ್ಮನ್ ಹತ್ರ ಫೋನ್ ಮಾಡ್ಸಿ ಆಮೇಲೆ ಸ್ವಾಮೀಜಿನ ಮೀಟ್ ಮಾಡ್ತಾರಂತೆ. ನೀನ್ ಸ್ವಾಮೀಜಿನ ಮನೆ ಕರೆದು ಅವನೊಬ್ಬ ಕಳ್ಳ, ಅವನ್ ಹೇಳಿರೋದೆಲ್ಲ ಒಂದ್ ಸುಳ್ಳು ಅಂತ, ನೀನು ಮಗು ಹೇರೋದ್ರಿಂದ ಅಬಿಗ್ ಯಾವ ತೊಂದ್ರೆನೂ ಆಗಲ್ಲ ಅಂತ ಅತ್ತೆ ಹತ್ರ ಪ್ರೂವ್ ಮಾಡಕ್ ಹೊರಟಿದ್ದೆ. ಇವಾಗೆಲ್ಲ ಉಲ್ಟಾ ಹೊಡಿತಾ ಇರೋ ತರ ಇದೆ. ಅವರು ಆ ಕಳ್ ಸ್ವಾಮೀಜಿಗೆ ನಮ್ ಪ್ಲಾನ್ ಹೇಳ್ಬಿಟ್ರೆ ಅವನ್ ಬಾಯಿ ಬಿಡ್ಸೋದು ತುಂಬಾ ಕಷ್ಟ ಆಗುತ್ತೆ. ಇವಾಗ ಏನ್ ಮಾಡೋದ್ ವಸು? ಅವ್ರೇನ್ ಮಾಡ್ತಾರೋ ಮಾಡ್ಲಿ ಬಿಡು, ನಾವ್ ಮಾಡ್ಬೇಕಾಗಿರೋದು ನಾವ್ ಮಾಡೋಣ. ಅವರು ಮೊದ್ಲೇ ಸ್ವಾಮೀಜಿಗೆ ಹೇಳಿ ಪ್ರಿಪೇರ್ ಮಾಡಿದ್ರೆ ನಾವ್ ಮಾಡಕ್ ಏನಿರತ್ತೆ ವಸು? ಮೊದ್ಲು ಆ ಕಳ್ ಸ್ವಾಮೀಜಿ ಮನೆಗ್ ಬರ್ಲಿ ಇರಕ್ಕ. ಅವನ ಹತ್ರ ನಿಜ ಹೇಗ್ ಕಕ್ಕಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಹುಷಾರು ವಸು, ಏನಾದ್ರೂ ಎಡವಟ್ಟಾದ್ರೆ ನಿನ್ ಹೊಟ್ಟೆಲಿರೋ ಮಗು. ಏನಾಗಲ್ಲ ಅಕ್ಕ, ನಾವ್ ಮಾಡ್ತಿರೋದು ಒಳ್ಳೆ ಕೆಲ್ಸ. ದೇವ್ರು ನಮ್ ಜೊತೆನಲ್ಲೇ ಇರ್ತಾರೆ. ಹಾರಿಕಾ ವಿಷಯ ಏನ್ ಮಾಡೋದು ವಸು? ಇಲ್ದೇ ಇರೋ ಮಗು ಇಟ್ಕೊಂಡು ಎಲ್ರನ್ನ ಮೋಸ ಮಾಡ್ತಿದ್ದಾಳೆ. ಆ ಗುಟ್ಟನ್ನ ಯಾವಾಗ ರಟ್ ಮಾಡೋದು? ಫಸ್ಟ್ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ ಇರಕ್ಕ. ನೆಕ್ಸ್ಟ್ ಟಾರ್ಗೆಟ್ ಹಾರಿಕಾನೆ. ಎಲ್ಲಾರ್ನು ಮೋಸ ಮಾಡ್ತಿರೋ ಹಾರಿಕಾಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ಅಭಿ ಏನಂತಿದ್ದಾನ ವಸು? ತುಂಬಾ ಖುಷಿಯಾಗಿದ್ದಾರಕ್ಕ. ಅತ್ತೆ ನಗ್ನಗ್ತಾ ನನ್ನ ಹತ್ರ ಮಾತಾಡೋದನ್ನ ನೋಡಿ ಅವರು ತುಂಬಾ ಖುಷಿಯಾಗಿದ್ದಾರೆ. ನನ್ಗೂ ಎಷ್ಟೋ ರಿಲೀಫ್ ಸಿಕ್ಕಿದೆ. ನೀನ್ ಅನ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧಿಸ್ತೀಯ ವಸು. ಅತ್ತೆ, ಅವರು, ನೀನು ನನ್ ಜೊತೆಗಿದ್ರೆ ನೀವ್ ಹೇಳಿದ ಹಾಗೆ ನಾನೇನ್ ಬೇಕಾದ್ರೂ ಸಾಧಿಸ್ತೀನಿ. ಹೌದು, ನಿನ್ ಮೇಲೆ ಭಾವ ಅಖಿಲ್ ಹಾರಿಕಾಗೆ ಡೌಟ್ ಬರ್ಲಿಲ್ವಾ? ಅವರಿಗಂತೂ ಬರ್ಲಿಲ್ಲ. ಸದ್ಯಕ್ಕಂತೂ ನನ್ನ ತುಂಬಾ ನಂಬಿದ್ದಾರೆ. ಒಂದ್ ವೇಳೆ ಗೊತ್ತಾದ್ರೂ ನಾನ್ ನಿನ್ ಕಡೆ ಇರ್ತೀನಿ ವಸು. ಅವರು ಮತ್ತೆ ಒಳ್ಳೆಯವರಾಗಿ ಬದ್ಲಾಗೋವರ್ಗೂ ನಾನು ಬದ್ಲಾಗಲ್ಲ. ಎಲ್ರನ್ನೂ ಬದ್ಲಾಯಿಸ್ತೀನಕ್ಕ. ನೀನೇನು ನೋಡ್ಕೋತೀಯ? ನಿನ್ ಕೈ ತೋರ್ಸಿದ್ರೆ ಹಸ್ತಾನೆ ನುಂಗ್ತಾಳೆ ಆ ವಸು. ಅವಳ ಹತ್ರ ಸ್ವಲ್ಪ ಹುಷಾರಾಗಿರು. ಅಂತವ್ರನ್ನ ಎಷ್ಟು ಜನ ನೋಡಿಲ್ಲ. ನಂಗೇನ್ ಭಯ ಇಲ್ಲ. ಏಯ್, ಅಲ್ಲಿಗ್ ಬಂದು ಬಾಯಿಗೆ ಬಂದಾಗ ಮಾತಾಡ್ದಿಯೋ ನಿನ್ನ ಅಲ್ಲೇ ಜೀವಂತ ಸಮಾಧಿ ಮಾಡ್ಬಿಡ್ತೀನಿ. ನಾನ್ ಸ್ವಾಮೀಜಿ ಕಣಯ್ಯ, ಸ್ವಲ್ಪನಾದ್ರೂ ಮರ್ಯಾದೆ ಕೊಡ್ರೋ. ಕಳ್ಳ ಸ್ವಾಮೀಜಿ ಕಣವ್ ನೀನು. ಮರ್ಯಾದೆ ಎಲ್ಲಿರುತ್ತೋ? ಹೇಳಿದ್ದೆಲ್ಲ ನೆನ್ಪಿದೆ ತಾನೆ? ನೆನಪಿದ್ಯಪ್ಪ. ನಾಳೆ ಬೆಳಗ್ಗೆ 10 ಗಂಟೆಗೆ ನಿಮ್ ಮನೆಗ್ ಬರ್ಬೇಕು. ವಸುಂಧರಾ ಮಗು ಬೇಗ ಸತ್ತೋಗ್ಬೇಕು, ಇಲ್ಲ ಅಂದ್ರೆ ಅಭಿ ಸತ್ತೋಗ್ತಾನೆ ಅಂತ ಭಯ ಪಡಿಸ್ಬೇಕು. ಯಾರ್ ಏನೇ ಹೇಳಿದ್ರು ಕೇಳ್ದೆ ಅಭಿ ಬದುಕ್ಬೇಕು ಅಂದ್ರೆ ಅದೊಂದೇ ಪರಿಹಾರ ಅಂತ ಖಡಾಖಂಡಿತವಾಗಿ ಹೇಳ್ಬೇಕು. ಅಷ್ಟೇ ತಾನೆ? ಅಷ್ಟೇ. ಅದಕ್ಕೂ ಮೀರಿ ಇನ್ನೊಂದು ಮಾತು ಎಕ್ಸ್ಟ್ರಾ ಮಾತಾಡ್ದ್ಯೋ ನಮ್ ಜೊತೆ ಬಿಟ್ಟು ಇನ್ಯಾರ ಜೊತೆನೂ ಮಾತಾಡಬಾರ್ದು. ತಗೋ ಇದನ್ನ, ನಿನ್ ದುಡ್ಡು. ಆಹಾ, ಮಹಾಪ್ರಸಾದ. ಎಷ್ಟು ಕೊಟ್ಟೆಣ್ಣ? 10,000. ಇವನ್ ಮಾಡೋ ಚಿಲ್ರೆ ಕೆಲ್ಸಕ್ಕೆ 10,000 ಯಾಕಣ್ಣ? ಅಪ್ಪ, ಕ್ಯಾರೆಕ್ಟರ್ ಚಿಕ್ಕದೇ ಇರ್ಬೋದು, ಆದ್ರೆ ಹೇಳಕ್ ಹೊರಟಿರೋ ಮ್ಯಾಟ್ರು ತುಂಬಾ ದೊಡ್ಡದಲ್ವಾ? ಯಾಕೆ 10,000 ಸಾಕಾಗಲ್ವಾ? ಇನ್ನೂ ಬೇಕಾ? ಇವ್ರೇನ್ 10 ಲಕ್ಷ ಕೊಟ್ಟಿರೋ ತರ ಮಾತಾಡ್ತಿದಾರೆ. 10,000ಕ್ಕೆ ಇಷ್ಟೊಂದ್ ಬಿಲ್ಡಪ್ಪ. ಇವನಿಗಿದೇ ಜಾಸ್ತಿ ಆಯ್ತೋಣ. ನೋಡು, ನಾಳೆ ಏನಾದ್ರೂ ಎಡ್ವರ್ಟ್ ಮಾಡ್ದಿಯೋ ಹೇಳಿದ್ನಲ್ಲ, ನೀನು ಜೀವಂತ ಸಮಾಧಿನೇ. ಅಂತ ಬಂಪರ್ ಆಫರ್ ಎಲ್ಲ ಯಾಕೆ ಮಗು? ನಾಳೆ ನಾನ್ ಹೇಳಿದ್ದು ಕೇಳ್ತಿದ್ದಂಗೆ ನಿಮ್ ತಾಯಿಯವರು ಆ ವಸುನ ಎಳ್ಕೊಂಡು ತಕ್ಷಣ ಹೋಗದೆ ಇದ್ರೆ ಅವಾಗ ಹೇಳಿ. ಎಲ್ಲಿಗೆ ಹೋಗ್ತಾಳೆ? ಅಭಾಷನ್ ಮಾಡ್ಸಕ್ ಕಣಪ್ಪ. ನಾಳೆ ನಾನ್ ಹೇಳಿದ್ದೆ ನಡೆಯೋದು. ಈ ಓವರ್ ಆಕ್ಟಿಂಗ್ ಬೇಡ ಅಂದಿದ್ದು. ತುಂಬಾ ಹುಷಾರಾಗಿರ್ಬೇಕು. ನಾಳೆ ಹೇಳಿದ ಟೈಮಿಗೆ ಬಾ, ನಡೆಯೋಣ. ಅಕ್ಕ, ಬಿಡಿ ಹೂ ಎಲ್ಲಿದೆ? ಅಲ್ಲೋಡು, ಆ ಟಿಪಾಯ್ ಮೇಲಿದೆ. ಚಿಕ್ಕಮ್ಮ, ಆ ಹೂ ಸ್ವಲ್ಪ ಕೊಡಿ. ನನಗ್ ಹುಷಾರಿಲ್ವೇ? ನಾನು ಯಾವ ಕೆಲ್ಸನೂ ಮಾಡಲ್ಲ. ಅದ್ಗೆ ಹೂವ ಎತ್ಕೊಡೋದು ಒಂದ್ ಕೆಲ್ಸನ ಅದ್ಗೆ? ಅದೇನ್ ಭಾರ ಇರುತ್ತೆ ಅಂತ? ಅಂದ್ರೆ ತುಂಬಾ ಸುಸ್ತಾಗ್ತಿದೆ ಅದ್ಕೆ. ರಾತ್ರಿ ಹೊಟ್ಟೆ ತುಂಬಾ ತಿಂದಿಯಲ್ಲ ಅದ್ಗೆ, ಇನ್ನೂ ಸುಸ್ತಾಗ್ತಾ ಇದ್ಯಾ? ಅಲ್ಲ, ಬಸ್ರಿ ಆಗಿರೋ ವಸು ಹಾರಿಕಾನೆ ಕೆಲ್ಸ ಮಾಡ್ತಿರುವಾಗ ನೀನ್ ಸುಮ್ನೆ ಕೂತಿರ್ತೀಯಾ? ಅಮ್ಮ ವಸು, ಕಾಫಿ ಏನಾದ್ರು ಕೊಡ್ಲಾ? ಬೇಡ ಅತ್ತೆ. ನೀನೇನು ಕುಡಿದೇ ಇದ್ರೆ ಸುಸ್ತಾಗ್ಬಿಡ್ತೀಯಮ್ಮ.
ಅಯ್ಯೋ ನಿನ್ಗಾಗ್ಲೇ ಬೆವರು ಬರ್ತಾ ಇದೆ ನೋಡು. ಅತ್ತೆ ನೋಡಿದ್ರ ಆಂಟಿ, ನಾನು ಪ್ರೆಗ್ನೆಂಟ್ ಅಲ್ವಾ, ನನ್ನ ಗಮನಿಸ್ತಾನೆ ಇಲ್ಲ. ಅಂದ್ರೆ ನಾನ್ ಪ್ರೆಗ್ನೆಂಟ್ ಅಲ್ಲ ಅಂತ ನಿಮಗ್ ಗೊತ್ತು, ಅತ್ತೆಗ್ ಗೊತ್ತಿಲ್ವಲ್ಲ. ಎಲ್ಲೋ ಕಾಣ್ತಾ ಇದೆಯೇ, ನೋಡಕ್ಕಾಗ್ತಿ ಸಾಯ್ತಾ ಇದ್ದೀನಿ. ಆ ಕಳ್ಳ ಸ್ವಾಮೀಜಿಗೋಸ್ಕರ ಇಷ್ಟೊಂದು ಆಡಂಬರನ? ಹೌದು, ಚಿಕ್ಕನೋ ದೊಡ್ಡೋನೋ ಎಲ್ಲಿ? ನಡಿ ನಡಿ ನಡಿ. ಚಿಚ್ಚಿ, ನಿಜವಾದ ಸ್ವಾಮೀಜಿಗೆ ರೆಡ್ ಕಾರ್ಪೆಟ್ ಹಾಕೋದ್ರಲ್ಲಿ ಒಂದ್ ಅರ್ಥ ಇದೆಯೋ? ಈ ಕಳ್ ಸ್ವಾಮೀಜಿಗೆ ಇಷ್ಟು ಗ್ರ್ಯಾಂಡ್ ಆಗಿ ಏರ್ಪಾಟ್ ಮಾಡ್ತಿದ್ರೆ ತುಂಬಾ ಅಸಹ್ಯ ಆಗ್ತಿದ್ಯೋ? ಅವನನ್ನ ಮನೆ ಕರೆದಿರೋದು ನಾವೇ ಅಲ್ವಾಣ, ಏರ್ಪಾಟ್ ಮಾಡದೇ ಇರೋದಕ್ಕಾಗತ್ತಾ? ಇವತ್ತು ಅವನೇನಾದ್ರೂ ಎಡವಟ್ ಮಾಡ್ಬೇಕು, ಇದೇ ಕಾರ್ಪೆಟ್ ಅಲ್ಲಿ ಅವ್ನ ಹೆಣ ಸುತ್ಕೊಂಡು ದೂದ್ ಸಾಗರಲ್ಲಿ ಬಿಸಾಕ್ಬಿಡ್ತೀನಿ. ಚಚೆ, ಇಷ್ಟು ದಿನ ಬದುಕಿದ್ದು ಈ ದರಿದ್ರ ನೋಡೋದಕ್ಕ? ಅದೇ ನಾವು ಅನ್ಕೊಳ್ತಾ ಇದ್ವಿ, ಕಳ್ಳ ಸ್ವಾಮೀಜಿಗೆ ರಾಜ ಮರ್ಯಾದೆ ಕೊಡ್ತಿದ್ದೀವಲ್ಲ ಅಂತ. ಆಂಟಿ ಹೇಳ್ತಿರೋದು ಸ್ವಾಮೀಜಿ ಬಗ್ಗೆ ಅಲ್ಲ ರೀ, ಒಳಗೆ. ವಸೂರೆ, ಕಾಫಿ ಕೊಡ್ತೀರಾ? ಯಾಕೆ ಕೊಡ್ಬೇಕು? ಅವಳು ಕೆಲಸ ಮಾಡ್ತಿರೋದು ನಿನ್ ಕಣ್ಣು ಕಾಣಿಸ್ತಿಲ್ವಾ? ಮತ್ತೆ ಇನ್ನೊಂದು ಕೆಲಸ ಹೇಳ್ತೀಯಾ? ಅಲ್ಲಮ್ಮ, ಇಲ್ಲಿ ನೋಡು, ಸ್ವಾಮೀಜಿ ಮನೆಗೆ ಬರ್ತಿರೋದಕ್ಕೆ ವಸು ಬೆಳಿಗ್ಗೆನೆ ಎದ್ದು ಪಾವನಿ ಜೊತೆ ಕೆಲಸ ಮಾಡ್ತಾ ಇದ್ದಾಳೆ. ಬಸ್ರಿನಲ್ಲೂ ಇಷ್ಟೊಂದು ಕಷ್ಟಪಡ್ತಿದ್ದಾಳೆ, ಅಷ್ಟು ಗೊತ್ತಿಲ್ವಾ ನಿನಗೆ? ಅಲ್ಲ, ವಸು ಬರೋಕ್ಕೂ ಮುಂಚೆ ನೀನೇ ಕಾಫಿ ಮಾಡ್ಕೊಂಡು ಕುಡಿತಿದ್ದೆ ಅಲ್ವಾ? ಹೆಂಡತಿ ಬರ್ತಿದ್ದಂಗೆ ಅದೆಲ್ಲ ಮರ್ತೋಯ್ತಾ? ಮತ್ತೆ ಇನ್ನೊಂದ್ಸಲ ವಸುಗೇನಾದ್ರೂ ಕೆಲಸ ಹೇಳ್ದಿಯೋ ಚೆನ್ನಾಗಿರಲ್ಲ, ಅರ್ಥ ಆಯ್ತಾ? ಅವಳು ಕಷ್ಟಪಡೋದನ್ನ ನಾನು ನೋಡಕ್ಕಾಗಲ್ಲ. ಸುಮ್ಮನೆ ಈ ಅತ್ತೆ ಸೊಸೆನ ಒಂದ್ ಮಾಡ್ಬಿಟ್ನಲ್ಲ, ಇಬ್ರು ಸೇರಿ ನನಗೆ ಕಾಫಿ ಇಲ್ದಂಗೆ ಮಾಡ್ಬಿಟ್ರು. ಸರಿ, ನೀವು ಕೆಲಸ ಮಾಡ್ಕೊಳ್ಳಿ, ನನಗೇನು ಕಾಫಿ ಬೇಡ. ಏನಭಿ, ಕೋಪ ಬಂತ? ಇಲ್ಲಮ್ಮ, ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ, ಮಾಡಿ. ಬಸ್ಸು, ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ಸುಸ್ತಾಗಿರ್ತೀಯ. ಪರವಾಗಿಲ್ಲ ಅತ್ತೆ, ಇನ್ನೇನ್ ಸ್ವಾಮೀಜಿ ಬಂದ್ಬಿಡ್ತಾರಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ಬೇಕಾದ್ರೆ ನಿನ್ ಬದಲು ಹಾರಿಕಾ ಹೆಲ್ಪ್ ಮಾಡ್ತಾಳೆ. ನಾನು ಪ್ರೆಗ್ನೆಂಟೇ ಅತ್ತೆ. ಆ ವಿಷಯ ನೀವೇನಾದ್ರೂ ಮರ್ತಿದ್ರಾ? ಹೌದು ಹಾರಿಕಾ, ಈ ನಡುವೆ ನಿನ್ ವಿಷಯನೂ ನೆನಪೇ ಇಲ್ಲ ನನಗೆ. ನೀನ್ ಪ್ರೆಗ್ನೆಂಟ್ ಆಗಿರೋ ವಿಷಯನೇ ಮರ್ತೋಗಿದ್ದೀನಿ ನಾನು. ಅಕ್ಕ, ಪಾದ ಪೂಜೆಗೆ ರೆಡಿ ಮಾಡ್ತೀರಾ? ನನ್ನ ಕಾಲ್ ನಾನೇ ಸರಿಯಾಗಿ ತೊಳ್ಕೊಳಲ್ಲ. ಇವಾಗ ಈ ಕಳ್ಳನ್ ಮಗನ್ ಕಾಲನ್ನ ನಾನ್ ತೊಳೆಯೋ ಸ್ಥಿತಿ ಬಂದಿದೆ. ಎಲ್ಲ ನನ್ ಕರ್ಮ. ನಿನ್ ಕಾಲನ್ನ ಈ ಪ್ಲೇಟಲ್ಲಿಡೋ. ಏನ್ ಚಿಕ್ಕಮ್ಮ, ಸ್ವಾಮೀಜಿಗೆ ಇಡು ಅಂತಿದ್ದೀರಾ? ಅಂದ್ರೆ ಮುದ್ದು ಕೃಷ್ಣನ್ನ ಪ್ರೀತಿಯಿಂದ ಭಕ್ತಿಯಿಂದ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಅಂತೀವಲ್ಲ, ಹಾಗೆ ಹೇಳ್ದೆ ಅಷ್ಟೇ. ಕೋಲಿಟ್ಟು ಸಾಯಿ. ಚಿಕ್ಕಮ್ಮ, ನೀವು ಪಾದ ಪೂಜೆ ಮಾಡ್ತಿದ್ದೀರಾ ಇಲ್ಲ ಸುಮ್ನೆ ನೀರ್ ಸೋಕಿಸ್ತಿದ್ದೀರಾ? ಸರಿಯಾಗಿ ತೊಳಿರಿ. ತೊಳಿತೀನಮ್ಮ. ಆಹಾ, ವಾಟರ್ ಮಸಾಜ್ ಮಾಡಿಸ್ಕೊಂಡಂಗಿದೆ. ಇವರನ್ನೇ ನನ್ ಪರ್ಮನೆಂಟ್ ಭಕ್ತರನ್ನಾಗಿ ಮಾಡ್ಕೋಬೇಕು. ಚೊಪ್ಲಿ ಕಿತ್ತೋಗುತ್ತೆ ಮಗನೇ. ಸ್ವಾಮೀಜಿ, ನಿಮ್ಮ ಪಾದನ ಪಕ್ಕಕ್ಕಿಟ್ರೆ ನಮ್ ಚಿಕ್ಕಮ್ಮ ಆ ನೀರನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋತಾರೆ. ಇವನೇನ್ ನನ್ ಗಂಡನ ನೀರ್ ತಲೆ ಮೇಲೆ ಹಾಕೊಳಕ್ಕೆ? ಚಿಕ್ಕಮ್ಮ, ಹೋದ ಗಂಡ ಅಲ್ಲಮ್ಮ, ದೇವ್ರು. ಹಾಕೋತೀನಿ. ಕೂತ್ಕೊಳ್ಳಿ ಸ್ವಾಮಿ. ಕೆಳಗಲ್ಲ, ಮೇಲ್ ಕೂತ್ಕೊಳ್ಳಿ ಸ್ವಾಮಿ. ಭಲೆ ಭಲೆ,
ಆಶ್ರಮದ ತರಾನೇ ಚೆನ್ನಾಗಿ ಸೆಟಪ್ ಮಾಡಿದಿರಲ್ಲ. ಸ್ವಾಮೀಜಿ, ಸೆಟಪ್ ಅಂದ್ರೆ ಏನರ್ಥ? ಸ್ವಾಮೀಜಿಗೋಸ್ಕರ ನಾವು ಅಲಂಕಾರ ಮಾಡಿದೀವಲ್ಲ ಅದಕ್ಕೆ ಅದನ್ನೇ ಹೇಳ್ತಿದ್ದಾರೆ ಅಷ್ಟೇ ಅಲ್ವಾ ಸ್ವಾಮೀಜಿ? ಹೌದೌದೌದೌದು, ಅಷ್ಟೇ ಅಷ್ಟೇ ಅಷ್ಟೇ. ಸುಮ್ನೆ ದುಡ್ಡು ವೇಸ್ಟ್ ಮಾಡಿದಿರಲ್ಲೋ. ನಂಗ್ ಕೊಟ್ಟಿದ್ರೆ ಸಾಯಂಕಾಲ ಮತ್ತಲ್ ತೇಲ್ಬೋದಿತ್ತು. ಇವಾಗ ಏನ್ ತಗೋತೀರಾ ಸ್ವಾಮಿ? ಈಗೇನು ತಗೊಳಲ್ಲಮ್ಮ, ಅದೆಲ್ಲ ಸಾಯಂಕಾಲ ಮಾತ್ರ. ಸಂಜೆ ಏನ್ ತಗೋತೀರಾ ಸ್ವಾಮಿ? ಪ್ರಸಾದ ಅಕ್ಕ. ಸ್ವಾಮೀಜಿ ಬೆಳಿಗ್ಗೆಯಿಂದ ಉಪವಾಸ ಇರ್ತಾರೆ. ಅದೇ ಅದೇ. ಆಹಾ, ನೀನ್ ನೋಡಿದ್ರೆ ಉಪವಾಸ ಅಂತಿದ್ಯಾ, ಸ್ವಾಮೀಜಿ ನೋಡಿದ್ರೆ ತೇಗ್ತಾ ಇದ್ದಾರೆ. ಗ್ಯಾಸ್ ಅಮ್ಮ, ದಿನ ಫಾಸ್ಟಿಂಗ್ ಮಾಡೋದ್ರಿಂದ ಸ್ಟೊಮಕ್ ಅಪ್ಸೆಟ್ ಆಗ್ಬಿಟ್ಟಿದೆ. ಅಯ್ಯೋ, ಸ್ವಾಮೀಜಿಗೂ ಕಷ್ಟಗಳಿದೆ ಅಂತ ಆಯ್ತು. ಕಷ್ಟ ಹೋಗ್ಲಾಡ್ಸ್ಬೇಕು ಅಂದ್ರೆ ಅವರು ಕಷ್ಟ ಪಡ್ಲೇಬೇಕಲ್ವಾ ವಸು? ಚೆನ್ನಾಗಿ ಹೇಳಿದ್ರಿ. ಹೇಳಿ ಸ್ವಾಮಿ. ಏನ್ ಹೇಳ್ಬೇಕು? ಏನ್ ಹೇಳ್ಬೇಕು ಅಂದ್ರೆ ನಮ್ ದೊಡ್ಡವನು ಚಿಕ್ಕವನು ನಿಂಗೆ ಹೇಳಿಲ್ವಾ? ಅದ್ಗೆ ಏನ್ ಭಾಷೆ ಅದು? ಬಂದಾಗ್ಲಿಂದ ನೋಡ್ತಾನೆ ಇದೀನಿ. ಸ್ವಾಮೀಜಿನ ಏಕವಚನದಲ್ಲಿ ಮಾತಾಡಿಸ್ತಾ ಇದೆಯಲ್ಲ ಅಲ್ವಾ? ಕೆನ್ನೆ ಹೊಡ್ಕೊಳ್ಳಿ. ನೀವು ನನ್ ಗಂಡನ್ ಪ್ರಾಣ ಕಾಪಾಡಿರೋ ದೇವ್ರು. ನಿಮಗೆ ಒಂದು ಚಿಕ್ಕ ಕಾಣಿಕೆ ಕೊಡ್ಬೇಕು ಅನ್ಕೊಂಡಿದೀನಿ. ಇವಳು ಇವನ್ಗೆ ಏನೋ ಲಂಚ ಕೊಡೋ ತರ ಇದ್ದಾಳೆ. ಈಗ್ಲೇ ತಡಿಬೇಕು. ಸ್ವಾಮೀಜಿ ಸರ್ವಸಂಗ ಪರಿತ್ಯಾಗಿ ವಸು, ಕಾಣಿಕೆ ಎಲ್ಲ ತಗೊಳ್ಳೋದಿಲ್ಲ. ಯಾರ್ ನಿಮಗ್ ಹೇಳಿದ್ದು? ಈಗ ಎಲ್ಲಾ ಕಾಣಿಕೆನೂ ಸ್ವೀಕಾರ ಮಾಡ್ತೀವಿ. ಅಷ್ಟಕ್ಕೂ ಏನ್ ಕಾಣಿಕೆ ತಂದಿದ್ಯಮ್ಮ? ಒಂದ್ ನಿಮಿಷ ಸ್ವಾಮಿ. ಚಂದ್ರನಂತೆ ಹೊಳಿತಾ ಇರೋ ನಿಮಗೆ ಬಂಗಾರದ ಕಡ್ಗ ಸ್ವಾಮಿ. ಬಂಗಾರದ ಕಡ್ಗಾನ ಕೊಡಮ್ಮ, ಕೊಡು ಕೊಡು. ಸ್ವತಃ ನಾನೇ ನನ್ ಕೈಯಾರೆ ನಿಮ್ ಕೈಗೆ ಹಾಕ್ಬೇಕು ಅನ್ಕೊಂಡಿದೀನಿ. ತಡ ಯಾಕಮ್ಮ, ಹಾಕ್ಬಿಡು. ನಿನ್ ಕಳ್ಳ ಸ್ವಾಮೀಜಿ ಅಂತ ನನಗ್ ಚೆನ್ನಾಗ್ ಗೊತ್ತು. ಈ ಕಡಕನ ನಿಂಗೆ ಫ್ರೀಯಾಗಿ ಕೊಡ್ತಾ ಇಲ್ಲ. ನಮ್ಮತ್ತೆ ಹೇಳಿರೋದನ್ನ ಬದ್ಲಾಯಿಸಿ ಹೇಳಕ್ ಕೊಡ್ತಿದ್ದೀನಿ. ಅರ್ಥ ಆಯ್ತಾ? ಹೇಳಿ ಸ್ವಾಮಿ, ಯಾವ ಮುಹೂರ್ತದಲ್ಲಿ ಯಾವ ಟೈಮಲ್ಲಿ ಆ ಕೆಲಸ ಮಾಡಿದ್ರೆ ನಮಗೆ ಆ ಪಾಪ ಅಂಟ್ಕೊಳ್ದೇ ಇರುತ್ತೆ? ಹೇಳ್ತೀನಮ್ಮ. ಅದಕ್ಕಿಂತ ಮೊದಲು ಆ ದಂಪತಿದು ಜಾತಕ ತಗೊಂಡ್ ಬನ್ನಿ. ಯಾಕೆ? ಅವ್ರಿಗೆ ಮತ್ತೆ ಮದ್ವೆ ಮಾಡ್ತೀರಾ ಹೇಗೆ? ಅದಕ್ಕೆ ಪ್ರತಿ ವಿಷಯಕ್ಕೂ ಹೀಗೆ ಮಧ್ಯೆ ಬಾಯಿ ಹಾಕ್ಬೇಡ ನೀನು. ಬಸ್ಸು, ನಿಮ್ ಜಾತಕ ತಗೊಂಡ್ ಬಾ. ಸರಿ ಅತ್ತೆ. ಸ್ವಾಮಿ ತಗೊಳ್ಳಿ. ಇದೇನು ಅಭಿರಾಮ್ ವಸುಂಧರಾ ಜಾತಕ ಕೊಟ್ಟಿದ್ದೀರಾ? ನೀವು ಅದನ್ನೆಲ್ವಾ ಕೇಳಿದ್ದು? ನಾನ್ ಕೇಳಿದ್ದು ಅಖಿಲ್ ಹಾರಿಕಾ ಜಾತಕ. ನಮ್ ಜಾತಕ ಯಾಕೆ? ನಿಂಗೆ ಮಗು ಆದ್ರೆ ನೀನ್ ಸತ್ತೋಗ್ತೀಯ, ಅದಕ್ಕೆ. ಸರಿ ಅತ್ತೆ.
ನೀವು ನೆಮ್ಮದಿಯಾಗಿ ನಿದ್ದೆ ಮಾಡಿ. ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ನಿನ್ ಮಗುನ ಕಾಪಾಡ್ಕೊಂಡೆ. ಈಗ ಇಲ್ದೇ ಇರೋ ಹಾರಿಕಾ ಮಗುನ ಹೇಗ್ ಕಾಪಾಡ್ತೀಯ ವಸು? ಕಾಪಾಡ್ಬೇಕಾಗಿರೋದು ಹಾರಿಕಾ ಮಗುನಲ್ಲ ಅಕ್ಕ, ಹಾರಿಕಾನ. ಹಾರಿಕಾ ಇಷ್ಟು ದಿನ ಎಲ್ರನ್ನೂ ಮೋಸ ಮಾಡಿದಾಳೆ, ಮುಖ್ಯವಾಗಿ ಅಖಿಲ್ಗೆ. ತನಗ್ ಹುಟ್ಟೋ ಮಗುಗೋಸ್ಕರ ಅಖಿಲ್ ತುಂಬಾ ಆಸೆ ಇಟ್ಕೊಂಡಿದ್ದಾನೆ. ಒಂದು ವಿಧದಲ್ಲಿ ಅಖಿಲ್ ಇಷ್ಟು ಸ್ವಾರ್ಥಿಯಾಗಿ ಬದಲಾಗೋದಕ್ಕೆ ಕಾರಣ ಆ ಮಗುನೇ. ಅವನ್ ಹೇಗ್ ರಿಯಾಕ್ಟ್ ಮಾಡ್ತಾನೋ, ಹಾರಿಕಾಗೆ ಏನ್ ಮಾಡ್ತಾನೋ ಆ ದೇವ್ರಿಗೆ ಗೊತ್ತು. ಅವನು ಹಾರಿಕಾನ ಮನೇಲಿ ಇಟ್ಕೋತಾನ, ತವ್ರ ಮನೆ ಕಳ್ಸೋದು ಇಲ್ಲ ಡಿವೋರ್ಸ್ ಮಾಡ್ತಾನೋ? ಸುಮಂಗಲಿ ಚಿಕ್ಕಮ್ಮ ಮಾಡಿರೋ ಕುತಂತ್ರಕ್ಕೆ ಹಾರಿಕಾ ಶಿಕ್ಷೆ ಅನುಭವಿಸ್ತಾಳೆ ಪಾಪ. ನಾನಿರೋವಾಗ ಹಾರಿಕಾಗೆ ಆ ಪರಿಸ್ಥಿತಿ ಬರಕ್ ಬಿಡ್ತೀನ ಅಕ್ಕ? ನಂಗೆ ನನ್ ಮಗು ಹೇಗೋ ಹಾರಿಕಾನು ಹಾಗೆ. ಅವಳನ್ನ ಕಾಪಾಡ್ತೀನಿ. ಹೇಗ್ ವಸು? ಅತ್ತೆನೆ ಏನ್ ಮಾಡೋದು ಅಂತ ಗೊತ್ತಾಗ್ದೆ ಒದ್ದಾಡ್ತಾ ಇದ್ದಾರೆ. ನೀನ್ ಹೇಗೆ ಈ ಸಮಸ್ಯೆನ ಪರಿಹಾರ ಮಾಡ್ತೀಯಾ? ಅತ್ತೆಗ್ ಹೇಳಿದ್ದೆ ನಿನ್ಗೂ ಕೂಡ ಹೇಳ್ತಿದ್ದೀನಿ ಅಕ್ಕ. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಬೇಡ, ನಾನ್ ನೋಡ್ಕೋತೀನಿ. ಪಾಪ ನೀನು ಎಷ್ಟು ಅಂತ ನೋಡ್ಕೋತೀಯ ವಸು? ನಿನ್ನನ್ನ ನೀನ್ ಕಾಪಾಡ್ಕೋಬೇಕು, ಹಾಗೆ ಈ ಸಮಸ್ಯೆನೂ ತೀರಿಸ್ಬೇಕು. ಹೊರಗ್ನವ್ರ ಜೊತೆ ಹೋರಾಟ ತುಂಬಾ ದೊಡ್ಡದು ಅನ್ಸಲ್ಲಕ್ಕ. ಒಂದೇ ಮನೇಲಿದ್ದು ಅಲ್ಲಿರೋರ್ ಜೊತೆ ನಾವು ಮಾಡೋ ಯುದ್ಧಕ್ಕಿಂತ ನರಕ ಇನ್ನೊಂದಿಲ್ಲ. ಏನೇ ಆದ್ರೂ ನನ್ ಪ್ರಯತ್ನ ನಾನ್ ಮಾಡ್ತೀನಿ. ನೀನ್ ಹೋಗಿ ಬಾವಂಗ್ ಸಮಾಧಾನ ಮಾಡು. ಮೊದ್ಲೇ ಪ್ಲಾನ್ ರಿವರ್ಸ್ ಆಯ್ತು ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಸರಿ ವಸು. ಇಲ್ಲ ಅತ್ತೆ, ಯಾಕ್ ನನ್ನ ಹತ್ರ ಸುಳ್ಳು ಹೇಳ್ದೆ? ಯಾಕ್ ನನಗ್ ಮೋಸ ಮಾಡ್ದೆ? ಸಾರಿ ರೀ, ಬೇಕು ಅಂತ ಹೇಳಿಲ್ಲ. ಆ ಟೈಮಲ್ಲಿ ಹಾಗೆ ಸುಳ್ಳು ಹೇಳ್ಬೇಕಾಗ್ ಬಂತು. ಎಲ್ಲ 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 ಆಂಟಿನೇ ಮಾಡಿದ್ದು. ಚೆನ್ನಾಗಿದ್ಯೆ? ಮಧ್ಯದಲ್ಲಿ ನನ್ನ ಯಾಕೆ ಹೇಳಿದ್ಯಾ? ನಾನೇನು ಮಾಡಿಲ್ಲ. ತಪ್ಪು ನೀನ್ ಮಾಡಿ ಅತ್ತೆ ಮೇಲೆ ತಾಕ್ತೀಯ. ನಮ್ಗೆ ಮಗು ಆಗತ್ತೆ ಅಂತ ಎಷ್ಟು ಕನ್ಸ್ ಕಂಡಿದ್ನೆ, ಎಷ್ಟು ಆಸೆ ಇಟ್ಕೊಂಡಿದ್ದೆ, ಎಲ್ಲ ಸರ್ವನಾಶ ಮಾಡ್ಬಿಟ್ಟೆ. ಛೀ, ನಿನ್ ಮುಖ ನೋಡೋದಕ್ಕೆ ಅಸಹ್ಯ ಆಗ್ತಾ ಇದೆ. ನೀನಾಗಿರೋದಕ್ಕೆ ಅಸಹ್ಯ ಪಡ್ತಾ ಇದ್ಯಾ? ನನಗಂತೂ ಜಿಗುಪ್ಸೆ ಆಗೋಗಿದೆ. ಇಲ್ಲದೆ ಇರೋ ಮಗುನ ಇಟ್ಕೊಂಡು ಏನೇನೆಲ್ಲ ತಪ್ಪು ಮಾಡಿದ್ಯಾ? ವಸು ಪಾವನಿ ಕೈಯಲ್ಲಿ ಸೇವೆನೂ ಮಾಡಿಸ್ಕೊಂಡಿದ್ಯಾ? ನಿನ್ನ ಕ್ಷಮಿಸಬಾರ್ದು ಅಖಿಲ್. ಇವಳನ್ನ ಕುತ್ತಿಗೆ ಹಿಡಿದು ಆಚೆಗೆ ದಬ್ಬು. ಈ ಜನ್ಮದಲ್ಲಿ ಮತ್ತೆ ಇವಳು ಮುಖ ನೋಡಬಾರ್ದು. ಆಚೆ ದಬ್ಬು. ಅಕ್ಕ ಅಕ್ಕ, ವಸು ಅಕ್ಕ ಎಲ್ಲಿ? ಯಾಕೆ? ಅಯ್ಯೋ ಹೇಳಕ್ಕ. ಏನ್ ವಿಷಯ? ವಸು ಅಕ್ಕಂಗೆ ಹೇಳ್ಬೇಕು. ಯಾಕೆ ನನ್ನ ಹತ್ರ ಹೇಳ್ಬಾರ್ದಾ? ವಸು ಅಕ್ಕ ಇದ್ರೆ ಬೆಟರ್ ಅಂತ. ಅಂದ್ರೆ ನಾನ್ ಬೇಡ? ಅಪ್ಪ ಅಯ್ಯೋ, ನನ್ನ ಉದ್ದೇಶ ಅದಲ್ಲ ಅಕ್ಕ. ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಹೂ ಅಕ್ಕ, ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ. ಬಸ್ರಿ ಹೆಂಗ್ಸು ಟೆನ್ಷನ್ ಮಾಡ್ಕೋಬಾರ್ದು ಹಾರಿಕಾ. ಬಸ್ರಿ ಅಂತೆ ನನ್ ತಲೆ ಎಲ್ಲ ಅವರಿಂದಾನೆ. ಏನು ಏನಂದೆ? ಏನಿಲ್ಲ ಅಕ್ಕ, ಮೊದ್ಲು ವಸು ಅಕ್ಕ ಎಲ್ಲಿದ್ದಾರೆ ಹೇಳು. ಅವಳು ಗಾರ್ಡನ್ ಅಲ್ಲಿ. ನಿಂತ್ಕೋ ನಿಂತ್ಕೋ. ಗಾರ್ಡನ್ ಅಲ್ಲ, ಟೆರೆಸ್ ಮೇಲೆ. ನಿಂತ್ಕೋ. ಟೆರೆಸ್ ಮೇಲೂ ಅಲ್ಲ, ಕಿಡ್ಸ್ ರೂಮ್ ಅಲ್ಲಿ. ನಿನ್ ಕೈ ಮುಗಿತೀನಕ್ಕ. ಈ ಟೈಮಲ್ಲಿ ಆಟ ಆಡ್ಬೇಡಿ ಪ್ಲೀಸ್. ವಸು ಅಕ್ಕ ಎಲ್ಲಿದ್ದಾರೆ ಅಂತ ಹೇಳು. ಅಕ್ಕನ ಹತ್ರ ಒಂದ್ ವಿಷಯ ಹೇಳ್ಬೇಕು. ಏನ್ ವಿಷಯ? ಅಪ್ಪ ಇಬ್ರಿಗೂ ಸೇರಿ ಹೇಳು. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್ ಅಖಿಲ್. ಏನು ನೀವಿಬ್ರು ಜಾಗಿಂಗ್ ಬರಲೇ ಇಲ್ಲ? ಲೇಟ್ ಆಗಿದ್ರಾ? ರಾತ್ರಿ ಎಲ್ಲ ನಿದ್ದೆ ಮಾಡ್ಲಿಲ್ಲ ಅಭಿ. ಯಾಕಣ್ಣ?
ಮನ್ಸ್ಯಾಕೋ ಸರಿಯಾಗಿಲ್ಲ. ಏನಾಯ್ತಣ್ಣ? ಈ ಮನೇಲಿ ಏನ್ ನಡೀತಿದೆ ಅಂತ ನಿನಗೆ ಗೊತ್ತಿಲ್ಲ ಅಲ್ವಾ? ಐ ಆಮ್ ವೆರಿ ಸಾರಿ. ಯಾರೋ ಸ್ವಾಮೀಜಿ ಬಂದಿದ್ರಂತಲ್ಲ? ಆ ಸ್ವಾಮೀಜಿಯಿಂದಾನೆ ಪಾಪ ನಮ್ಮ ಅಖಿಲ್ಗೆ ಮನ್ಸಿಗೆ ನೆಮ್ಮದಿನೇ ಇಲ್ದಂಗಾಗಿದೆ ಅಭಿ. ಅಖಿಲ್, ಏನಾಯ್ತು? ಅದೇ ಅಣ್ಣ, ಹಾರಿಕಾಗೆ ಮಗು ಆದ್ರೆ ನಂಗೆ ಪ್ರಾಣಾಪಾಯ ಅಂತೆ. ಮಗುನ ಸಾಯಿಸ್ಬಿಡಿ ಅಂತ ಹೇಳಿದ್ರು. ವಾಟ್? ಯಾವನವನು? ಅವ್ನು ನಿಜವಾಗ್ಲೂ ಸ್ವಾಮೀಜಿನಾ? ಅದೇ ನಮಗೂ ಡೌಟ್ ಅಣ್ಣ. ಯಾವನೋ ಇಡಿಯಟ್ ಹೇಳಿದ್ರೆ ಅದನ್ನೆಲ್ಲ ನಂಬ್ತೀರಾ? ಅಲ್ಲ, ನೀವಿನ್ನು ಯಾವ ಕಾಲದಲ್ಲಿದ್ದೀರಾ? ನಾವು ನಂಬಲ್ಲ ಅಭಿ, ಆದ್ರೆ ಅಮ್ಮ ಇದನ್ನೆಲ್ಲ ತುಂಬಾ ನಂಬ್ತಾರಲ್ಲ. ಅಮ್ಮ ಈ ದೇವ್ರನ್ನ ಸ್ವಾಮೀಜಿನೆಲ್ಲ ತುಂಬಾ ನಂಬ್ತಾರಲ್ವಾ? ಆ ಸ್ವಾಮೀಜಿ ಹೇಳಿದ್ದನ್ನ ನಂಬಿ ಎಲ್ಲಿ ಹಾರಿಕಾಗೆ ಅಮ್ಮ ಅಬಾರ್ಷನ್ ಮಾಡಿಸ್ಬಿಡ್ತಾರ ಅಂತ ಭಯ ಆಗ್ತಿದೆ ಅಣ್ಣ. ಪಾಪ ಮೊದಲೇ ಮಗು ಬೇರೆ, ಗೊತ್ತಿದ್ದು ಹೇಗ್ ಸಾಯ್ಸಕ್ಕಾಗತ್ತೆ ಅಭಿ? ಅದನ್ನ ಯಾಕಣ ಸಾಯಿಸ್ಬೇಕು? ಮತ್ತೆ ಅಮ್ಮ ಹಾರಿಕಾಗೆ ಅಬಾರ್ಷನ್ ಮಾಡಿಸ್ಕೊ ಅಂದ್ರೆ ಮಗುನ ತೆಗೆಸದೆ ಬೇರೆ ವಿಧಿ ಇಲ್ವಲ್ಲ ಅಣ್ಣ. ಅವ್ನು ಯಾರೋ ಬುದ್ಧಿ ಇಲ್ದಿರೋನ್ ಹೇಳಿದ್ರೆ ಅಮ್ಮ ಅದನ್ನ ಮಾತ್ರ ಹೇಗ್ ನಂಬ್ತಾರೆ? ಏನೋ ಅಭಿ, ನಿನ್ನೆಯಿಂದ ನಮ್ಗೆ ನಿದ್ದೆನೂ ಇಲ್ಲ, ಮನ್ಸಿಗೆ ನೆಮ್ಮದಿನೂ ಇಲ್ಲ. ಹೌದು ಅಣ್ಣ, ಹಾರಿಕಾ ಅಂತೂ ನೆನ್ನೆಯಿಂದ ಒಂದೇ ಸಮ ಅಳ್ತಿದ್ದಾಳೆ. ನೋಡಕಿ, ಅಮ್ಮನ ಹತ್ರ ನಾನ್ ಮಾತಾಡ್ತೀನಿ. ಇಂಥ ಮೂಢನಂಬಿಕೆಗಳನ್ನೆಲ್ಲ ನಂಬಕ್ ಹೋಗ್ಬೇಡಿ ಅಂತ. ಥ್ಯಾಂಕ್ಸ್ ಅಭಿ, ನೀನ್ ಹೇಳಿದ್ರೆ ಅಮ್ಮ ಖಂಡಿತ ಕೇಳ್ತಾರೆ. ಇದೊಂದು ಹೆಲ್ಪ್ ಮಾಡ್ತೀಯಾ? ಇದ್ಯಾವ ಹೆಲ್ಪ್ ಅಣ್ಣ? ಹೊಸೂರು ಕೂಡ ಪ್ರೆಗ್ನೆಂಟ್ ಆಗಿದ್ದಾರೆ. ಅವ್ರಿಗಿಂತ ಸಿಚುವೇಶನ್ ಬಂದ್ರೆ ನಾನು ಸುಮ್ಮನೆ ಇರ್ತೀನ? ಬನ್ನಿ, ಒಳಗೋಗಿ ಅಮ್ಮನ ಹತ್ರ ಮಾತಾಡೋಣ. ಏನ್ರಿ, ಯಾವತ್ತೂ ಇಲ್ದೇ ಇರೋರು ಇವತ್ತು ಅತ್ತೆ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ರಿ? ಅದು ಕೋಪ ಅಲ್ಲ ರೀ, ಅಂತ ಮೂಢನಂಬಿಕೆಗಳನ್ನ ಅಲ್ಲ ಹೇಗ್ ನಂಬ್ತೀರಾ ನೀವೆಲ್ಲ ಅಂತ. ಅಲ್ಲ, ನೀವು ಏನ್ರಿ ಮನೇಲಿ ಇಷ್ಟೊಂದೆಲ್ಲ ನಡೀತಾ ಇದ್ರು, ನನಗೊಂದು ಮಾತು ಕೂಡ ಹೇಳಿಲ್ಲ ನೀವು. ಅಟ್ಲೀಸ್ಟ್ ಅಮ್ಮನಿಗಾದ್ರೂ ಬುದ್ಧಿ ಹೇಳ್ಬೇಕಲ್ವಾ ನೀವು? ಚೆನ್ನಾಗಿದೆ ರೀ, ಅತ್ತೆ ಹತ್ರ ಏನೂ ಜಗಳ ಆಡ್ದೆ ಅವ್ರ ಜೊತೆ ಚೆನ್ನಾಗಿರಿ ಅಂದಿತ್ತು ನೀವೇ. ಅತ್ತೆಗೆ ಹೇಗೆ ಎದುರು ಮಾತಾಡ್ಲಿ? ನಾನು ಎದುರು ಮಾತಾಡಿ ಅಂತ ಹೇಳಿಲ್ಲ, ಅಂಥದ್ನೆಲ್ಲ ನಂಬಕ್ ಹೋಗ್ಬಿಡಿ ಅಂತ ಅಮ್ಮನ ಹತ್ರ ನೀವು ಹೇಳ್ಬೇಕಲ್ವಾ? ಪಾಪ ಹಾರಿಕಕ್ಕೆ ಎಷ್ಟು ಬೇಜಾರಾಗಿತ್ತೋ ಏನೋ. ಫಸ್ಟ್ ಟೈಮ್ ಬರ್ತಾರೋ ಮಗುನ ಹೇಗಣ ತೆಗಿಸ್ಲಿ ನಾನು ಅದನ್ನ ಅಂತ ಅಖಿಲ್ ಬೇಜಾರ್ ಮಾಡ್ಕೊಂಡ ನಂತರ ಹೇಳ್ದ. ಭಾಸ್ಕರಣ್ಣನು ಬೇಜಾರ್ ಮಾಡ್ಕೊಂಡಿದ್ದ. ಬೇಜಾರ್ ಮಾಡ್ಕೊಂಡ್ರೆ ಹೊರತು ಇನ್ನೂ ಅರ್ಥ ಆಗಿಲ್ಲ ಅಂತಾಯ್ತು. ಇವಾಗ ಆ ನೋವು ಏನು ಅಂತ ಗೊತ್ತಾಗಿರತ್ತೆ. ಹೊಸೂರೆ, ಯಾಕ್ರಿ ಸೈಲೆಂಟ್ ಆಗೋದ್ರಿ? ಮಾತಾಡಿ. ನೀವು ಒಂದ್ ವಿಷಯ ಹೇಳ್ತೀರಾ? ಏನದು? ಇವಾಗ ಹಾರಿಕಾ ಇರೋ ಸ್ಥಿತಿನಲ್ಲಿ ನಾನೇನಾದ್ರೂ ಇದ್ದಿದ್ರೆ ನೀವೇನ್ ಮಾಡ್ತಿದ್ರಿ? ಹೀಗೆ ಅತ್ತೆಗೆ ಎದುರಾಗಿ ನಿಲ್ತಿದ್ರಾ? ಇಂಥದ್ದನ್ನೆಲ್ಲ ನಂಬಾರ್ದು ಅಂತ ಧೈರ್ಯವಾಗಿ ಹೇಳ್ತಿದ್ರಾ, ಇಲ್ಲ ಅತ್ತೆಗ್ ಬೇಜಾರಾಗ್ಬಾರ್ದು ಅಂತ ನನ್ ಮಗುನ ತೆಗ್ಸಕ್ ಹೇಳ್ತಿದ್ರಾ? ಅಂತ ಪರಿಸ್ಥಿತಿ ಏನಾದ್ರೂ ಬಂದ್ರೆ ನಾನೇ ಸತ್ತೋಗ್ತೀನಿ ಹೊಸೂರೆ. ಏನಂದ್ರಿ ನೀವು? ನಮಗೇನಾದ್ರೂ ಮಗು ಆದಾಗ ದೇವರೇ ಬಂದು ಹೇಳಿದ್ರು ಆ ಮಗುವಿಂದ ನಾನು ಸಾಯ್ತೀನಿ ಅಂತ ಹೇಳಿದ್ರೆ ಆ ಮಗುಗೋಸ್ಕರ ನನ್ನ ಪ್ರಾಣನೇ ತ್ಯಾಗ ಮಾಡಕ್ ರೆಡಿ ಇದೀನಿ ನಾನು. ಯಾಕೆ? ಯಾಕೆಂದ್ರೆ ಒಂದು ಹೆಣ್ಣಿಗೆ ತಾಯ್ತನ ವರ ಇದ್ದ ಹಾಗೆ. ಆ ವರನ ತಗ್ಸ್ಬಿಡು ಅಂತ ಯಾವ ಗಂಡನೂ ತನ್ನ ಹೆಂಡತಿಗೆ ಹೇಳಲ್ಲ. ಹೇಳಿದ್ರೆ ಅವನು ಗಂಡನೇ ಅಲ್ಲ. ಹಾಗೆ ಎಷ್ಟೋ ಜನ ಬೇಡ್ಕೊಂಡ್ರು ಕೂಡ ಅವ್ರಿಗೆ ಮಕ್ಕಳೇ ಆಗಲ್ಲ. ಮಕ್ಕಳಿಲ್ಲ ಅನ್ನೋ ಕೊರಗು ಆ ತಂದೆ ತಾಯಿ ಜೀವನ ಪೂರ್ತಿ ಸಫರ್ ಮಾಡ್ತಾನೆ ಇರ್ತಾರೆ. ಹಾಗಿರುವಾಗ ಅಂತ ಮಗುನ ಕೈಯಾರೆ ತೆಗಿಸ್ತೀವಿ ಅಂತಂದ್ರೆ ಅದಕ್ಕಿಂತ ಮೂರ್ಖತನ, ರಾಕ್ಷಸತನ ಇನ್ನೊಂದಿಲ್ಲ. ಈ ಸೃಷ್ಟಿಗೆ ಪ್ರತಿರೂಪನೇ ಮಕ್ಕಳು. ಅವ್ರಿಗೋಸ್ಕರ ಪ್ರಾಣ ಕೊಟ್ಟರು ತಪ್ಪಿಲ್ಲ. ಏಯ್, ಯಾರಯ್ಯ ನೀನು? ದೊಡ್ಡದಾಗ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತಿದ್ಯಾ? ನೀನ್ ಯಾರು? ಮನೆ ಕೆಲಸದವಳ? ನನ್ನೇ ಮನೆ ಕೆಲಸದಳು ಅಂತೀಯಾ? ನಾನು ಈ ಮನೆ ಮಗಳು. ಮುದುಕಿ ತರ ಇದ್ಯಾ? ಮಗಳು ಅಂತೀಯಲ್ಲ. ಏಯ್, ಮಾತಲ್ಲಿ ಮರ್ಯಾದೆ ಇರ್ಲಿ. ನನ್ ಬಾಯ್ ಮೊದ್ಲೇ ಸರಿ ಇಲ್ಲ. ನಿನ್ ಬಾಯಿ ಅಷ್ಟೇ ಸರಿ ಇಲ್ಲ,
ನಂಗ್ ಮೈಯೆಲ್ಲ ವಿಷಾನೇ. ಆ ಅಖಿಲ್, ಏನಾಯ್ತು? ಯಾಕೆ ಅಷ್ಟ್ ಜೋರಾಗಿ ಡೋರ್ ಲಾಕ್ ಮಾಡಿದೆ? ಸ್ವಲ್ಪ ಹೊತ್ತು ನೀನ್ ಆಚೆ ಹೋಗ್ಬೇಡ ಹಾರಿಕಾ. ಯಾಕೆ? ಆಚೆ ಯಾರಿದ್ದಾರೆ? ಭೀಮ್ ಸಿಂಗ್ ಅಂತ ಫೈನಾನ್ಷಿಯರ್ ಇದ್ದಾರೆ. ಅವಾಗ ಯಾವತ್ತೋ ಇವೆಂಟ್ಗೋಸ್ಕರ ನಾನು ಅಣ್ಣ ಅವನ ಹತ್ರ ಬಡ್ಡಿಗೆ ಹಣ ತಗೊಂಡಿದ್ವಿ. ಆಗ್ಲೇ ಮನೆ ತನಕ ಬಂದ್ಬಿಟ್ಟಿದ್ದಾನೆ ದರಿದ್ರ. ಮೊದ್ಲೇ ಅಭಿ ಅಣ್ಣ ಮನೇಲೇ ಇದ್ದಾನೆ. ಇವಾಗ ಏನ್ ಮಾಡೋದು? ಎಂತ ಕೆಲ್ಸ ಮಾಡ್ಬಿಟ್ಟೆ ಅಖಿಲ್? ಎಷ್ಟೊತ್ತು ಅಂತ ಒಳಗಿರ್ತ್ಯಾ? ಅವನು ಹೋಗೋವರೆಗೂ ಇಲ್ಲೇ ಇರ್ತೀನಿ. ಯಾರ್ ಚಿಕ್ಕಮ್ಮ? ಯಾರೋ ಬೇಕುಫ ಮರ್ಯಾದೆ ಇಲ್ದೆ ಮಾತಾಡ್ತಾ ಇದ್ದಾನೆ. ಯಾರ್ ನೀವು? ಯಾರ್ ಬೇಕಿತ್ತು? ನಿಮ್ ಗಂಡ ಬೇಕಿತ್ತು. ಏನು ಅಂದ್ರೆ? ನಿಮ್ಮನ್ ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಯಾರ್ ಪಾವನಿ? ನೀವಾ? ಲೇ, ಯಾವನ ಇವನು? ಇವ್ರನ್ನ ಇವನು ಅನ್ಬೇಡ, ತುಂಬಾ ದೊಡ್ಡ ವ್ಯಕ್ತಿ. ನೀನೇನೋ ಬಂದೆ ಸರಿ, ನಿನ್ ತಮ್ಮ ಎಲ್ಲಿ? ಅಖಿಲ್, ಲೋ ಅಖಿಲ್, ಎಲ್ಲಿದ್ಯೋ? ಬೇಗ ಬಾ. ಅಖಿಲ್, ಭಾವ ಕರೀತಾ ಇದ್ದಾರೆ. ಕೇಳಿಸ್ತಿದ್ಯೆ? ಈ ಅಣ್ಣ ಒಬ್ಬ ನನ್ ಪ್ರಾಣ ತೆಗೆಯೋದಕ್ಕೆ. ಅವನು ಏನಾದ್ರೂ ಹೇಳ್ ಕಳ್ಸೋದಲ್ವಾ? ನನ್ನ ಯಾಕೆ ಕರೀತಿದ್ದಾನೆ? ಅಮ್ಮ ಗೊತ್ತಾದ್ರೆ ಏನಂತಾರೋ. ಅಭಿ ಅಣ್ಣ ಏನ್ ಹೇಳ್ತಾನೋ ಏನೋ. ಅಖಿಲ್, ಬೇಗ ಬಾರೋ. ಅಭಿ, ಕೆಳಗಷ್ಟು ದೊಡ್ಡ ಜಗಳ ಆಗ್ತಿದ್ರು, ನೀನ್ ಯಾಕಿನ್ನು ಸೈಲೆಂಟ್ ಆಗಿದ್ಯಾ? ಪಾವನಿ ಹಾರಿಕಾ ಜೊತೆ ಜಗಳ ಮಾಡ್ಕೊಂಡು ಭಾಸ್ಕರ್ ಅಖಿಲ್ ಮನೆ ಬಿಟ್ಟು ಹೋದ್ರು. ಅವ್ರನ್ನ ಕರ್ಕೊಂಡ್ ಬಂದು ಅವ್ರ ಹತ್ರ ಮಾತಾಡಬಿ. ಏನ್ ಮಾತಾಡ್ಬೇಕಮ್ಮ? ಅಣ್ಣನ ಅಖಿಲ್ನ ಏನಂತ ಕೇಳಿ? ಈ ರೀತಿ ಸಾಲ ಯಾಕೆ ಮಾಡಿದ್ರಿ ಅಂತ ಗದರ್ಸ್ಲಾ ಅವ್ರನ್ನ? ಯಾವ ಬಿಸ್ನೆಸ್ ಮಾಡಿದ್ರಿ ಅಂತ ಜೋರ ಕೇಳ್ಬೇಕಾ? ಈ ರೀತಿ ಯಾಕೆ ದಾರಿ ತಪ್ಪದ್ರಿ ಅಂತ ಶಿಕ್ಷೆ ಕೊಡ್ಬೇಕಾ ಅವ್ರಿಗೆ? ಏನ್ ಹೇಳ್ತಾ ಇದೀಯ ಅಭಿ? ಅವರಿಬ್ರು ಬೇರೆಯವ್ರಲ್ವೋ? ನಿನ್ ಅಣ್ಣ ತಮ್ಮ. ಅವ್ರ ಮೇಲೆ ನಿನಗೆ ಹಕ್ಕು ಅಧಿಕಾರ ಇದೆ. ಇಲ್ಲಮ್ಮ, ಯಾವಾಗ ನಿಮಗೆ ನಾನು ಸ್ವಂತ ಮಗ ಅಲ್ಲ ಅಂತ ಗೊತ್ತಾಯ್ತೋ ಅವತ್ತಿಂದ ನನ್ನ ಅಣ್ಣ ಅಖಿಲ್ ಮಧ್ಯೆ ಒಂದು ಅಂತರ ಶುರುವಾಗೋಗಿದೆ ಅಮ್ಮ. ಅವತ್ತಿಂದ ಅವ್ರ ಹತ್ರ ನಾನು ಮೊದಲ ತರ ಇರಕ್ ಆಗ್ತಾ ಇಲ್ಲಮ್ಮ. ಸರಿಯಾಗಿ ಮಾತಾಡ್ಸೋ ಕೂಡ ಆಗ್ತಾ ಇಲ್ಲ. ಯಾಕಬಿ? ಅವ್ರು ನಿನ್ನ ಮನೆಯಿಂದ ಆಚೆ ಹಾಕಿದ್ರು ಅಂತ ಕೋಪನ? ನಿನ್ನ ಅನ್ನಬಾರ್ದಂದ್ರು ಅಂತ ದ್ವೇಷನ? ಕೋಪನೋ ದ್ವೇಷನೋ ಇದ್ದಿದ್ರೆ ನಾನು ಈ ಮನೆಗೆ ಮತ್ತೆ ಬರ್ತಾನೆ ಇರ್ಲಿಲ್ಲ ಅಮ್ಮ. ಅಣ್ಣನ ಮೇಲೆ ಅಖಿಲ್ ಮೇಲೆ ನನಗಿರೋದು ಬರೀ ಹಕ್ಕು ಮತ್ತು ಅಧಿಕಾರ ಅಲ್ಲ ಅಮ್ಮ, ಪ್ರೀತಿ, ವಾತ್ಸಲ್ಯ. ಕೆಲವು ಸತ್ಯಗಳು ಮನುಷ್ಯನ ತುಂಬ ಕಾಡ್ತಾ ಇರ್ತವಂತಮ್ಮ. ಅದಕ್ಕೆ ನೀವು ಮತ್ತೆ ಡ್ಯಾಡಿ ನಾನು ನಿಮ್ಮ ಸ್ವಂತ ಮಗ ಅಲ್ಲ ಅನ್ನೋದನ್ನ ಮುಚ್ಚಿಟ್ಟಿದ್ರಿ. ಆದ್ರೆ ಅಣ್ಣ ಅಖಿಲ ನಿಜಾನ ಅರ್ಥ ಮಾಡ್ಕೊಳ್ದೆ ಹೋದ್ರು. ಅವ್ರಿಗೆ ಗೊತ್ತಿಲ್ಲದೇನೆ ಒಂದು ಅನಾಹುತನ ಸೃಷ್ಟಿ ಮಾಡಿಬಿಟ್ರು. ಅದಕ್ಕೆ ಇದುವರೆಗೂ ನಾನು ಅವ್ರಿಗೆ ಏನು ಹೇಳಕ್ಕಾಗ್ತಾ ಇಲ್ಲ. ಏನಾದರೂ ಹೇಳಿದ್ರೆ ಎಲ್ಲಿ ನನ್ನ ಬೇರೆಯವನು ಅಂತ ಅನ್ಕೊಳ್ತಾರೋ ಅಂತ ಭಯ ಆಗ್ತಾ ಇದೆಯಮ್ಮ. ಇನ್ನೊಂದು ಸಲ ಅವ್ರ ಬಾಯಿಂದ ಆ ಮಾತೇನಾದ್ರೂ ಬಂದ್ರೆ ನಾನು ತಡ್ಕೊಳಕ್ಕಾಗಲ್ಲಮ್ಮ. ಅಣ್ಣನ ಮೇಲಿರೋ ಗೌರವ, ಅಖಿಲ್ ಮೇಲಿರೋ ಪ್ರೀತಿ ಕಮ್ಮಿ ಆಗ್ಬಾರ್ದು ಅಂತಂದ್ರೆ
ಅವ್ರನ್ನ ಏನು ಅನ್ಬಾರ್ದಮ್ಮ. ನಾವ್ ಯಾವಾಗ್ಲೂ ಒಗ್ಗಟ್ಟಿನಿಂದ ಇರಬೇಕು. ನಿಮ್ಮಪ್ಪನೂ ಮನೇಲಿಲ್ಲ. ಭಾಸ್ಕರ್ ಅಖಿಲ್ ಮನೆ ಬಿಟ್ಟು ಹೊರಟೋದ್ರು. ಅವ್ರೇನಾದ್ರೂ ಅನಾಹುತ ಮಾಡ್ಕೋತಾರೇನೋ ಅಂತ ತುಂಬಾ ಭಯ ಆಗ್ತಿದೆ. ಪಾವನಿ ಹಾರಿಕಾನು ಭಯ ಪಟ್ಕೊಂಡಿದ್ದಾರೆ. ನಾಳೆ ಏನಾಗುತ್ತೋ ಅಂತ ತುಂಬಾ ಗಾಬರಿ ಆಗ್ತಾ ಇದೆ. ನಿನ್ನಣ್ಣ ತಮ್ಮನ ನೀನೇ ಕಾಪಾಡ್ಬೇಕು. ನೀನು ಬಿಟ್ರೆ ನಮಗ್ ಬೇರೆ ದಾರಿ ಇಲ್ಲ ಅಭಿ. ಇದಕ್ ಮೇಲೆ ನಿನಗೇನು ಹೇಳೋದಿಲ್ಲ. ನೀನೇನಾದ್ರೂ ಮಾಡು. ಅಣ್ಣನಿಗೇನಾದ್ರೂ ನೋವಾದ್ರೆ ನಂಗೆ ನೋಡೋಕ್ಕಾಗೋದಿಲ್ಲ ರೀ. ಅವನು ನನ್ನ ತಂದೆ ಸಮಾನ. ಅಭಿ, ನೀನ್ ಯಾರಪ್ಪ? ನೆನ್ನೆ ಭೀಮ್ ಸಿಂಗ್ ಬಂದಿದ್ದ, ನೀನ್ ರಾಮ್ ಸಿಂಗ? ನನ್ನ ಅಳಿಯಂದ್ರು ನಿನ್ ಹತ್ರನೂ ಸಾಲ ಮಾಡಿದಾರ? ಎಷ್ಟ್ ಸಾಲ ಮಾಡಿದಾರೆ? ನಾನು ಫೈನಾನ್ಸರ್ ಅಲ್ಲ ಮೇಡಮ್, ಆಸ್ತಿ ಮಾರ್ಕೊಡೋ ಬ್ರೋಕರು. ಅಭಿರಾಮ್ ಸರ್ ಬರಕ್ ಹೇಳಿದ್ರು. ಓಹೋ, ಅಭಿ ಯಾವ್ದೋ ಆಸ್ತಿ ಮಾರಿ ಸಾಲ ತೀರಿಸ್ತಿದ್ದಾನೆ ಅನ್ಸುತ್ತೆ. ಅಭಿ ಅಭಿ ಯಾವನೋ ಬ್ರೋಕರ್ ಬಂದಿದ್ದಾನಪ್ಪ. ಯಾರೋ ಬ್ರೋಕರ್ ಬಂದಿದಾರಪ್ಪ, ಬೇಗ ಬಾ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ ಪ್ರಾಪರ್ಟಿ ತಗೊಳ್ಳೋದಕ್ಕೆ ಒಂದ್ ಪಾರ್ಟಿ ರೆಡಿ ಇದಾರೆ. ಪೇಪರ್ಸ್ ಕೂಡ ರೆಡಿ ಮಾಡಿದೀನಿ, ನೀವು ಸೈನ್ ಮಾಡ್ಬೋದು. ಆದ್ರೆ ನಂಗೆ ಇವತ್ತೇ ದುಡ್ಡು ಬೇಕು. ಪಾರ್ಟಿಗೆ ಹೇಳಿದೀನಿ ಸರ್, ಮಧ್ಯಾಹ್ನದಷ್ಟರಲ್ಲಿ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೊದಲು ಈ ಪೇಪರ್ಸ್ ಎಲ್ಲ ಒಂದ್ಸಲ ಚೆಕ್ ಮಾಡಿ. ಹಾ, ತಗೊಳ್ಳಿ. ಏನ್ ವಸು, ಅಭಿ ಯಾವ್ದಾದ್ರು ಪ್ರಾಪರ್ಟಿ ಮಾರ್ತಾ ಇದ್ದಾನಾ? ಹೌದಕ್ಕ, ಇವತ್ತು ಸಾಲ ತೀರಿಸ್ಬೇಕಲ್ವಾ? ಇದೇನೋ ಪ್ರಾಪರ್ಟಿ ಪೇಪರ್ಸ್ ಕೊಡ್ತಾನೆ ಅನ್ಕೊಂಡ್ರೆ ಡೈರೆಕ್ಟ್ ಆಗೇ ಮಾರ್ತಾ ಇದ್ದಾನೆ. ಈ ನಡುವೆ ಅದೆಲ್ಲ ಸುಳ್ಳು ಅಂತ ಅರ್ಥ ಆಗ್ತಿದೆ. ಅವರು ಸಮರ್ಥರಾಗದೇ ಇದ್ರೂ ಪರವಾಗಿಲ್ಲ ವಸು, ಸ್ವಾರ್ಥಿಗಳಾಗಿದ್ದಾರೆ. ಅಮಾಯಕತನನ್ ಸಾಯಿಸಿ ತಪ್ಪು ಮಾಡ್ತಿದ್ದಾರೆ. ಅದು ನನ್ಗಿಷ್ಟ ಆಗ್ತಿಲ್ಲ ವಸು. ಅವ್ರು ಹೀಗ್ ಬದ್ಲಾಗ್ತಾರೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನನ್ ಗಂಡನ್ ಮತ್ತೆ ಒಳ್ಳೆಯವರಾಗಿ ಬದಲಾಯಿಸ್ಬೇಕು ಅನ್ಕೊಂಡಿದೀನಿ. ಅದು ತಪ್ಪ ವಸು? ಅವ್ರಿಗ್ ನಿಜ ಹೇಳಿದ್ರೆ ಬಾವ ನಿಜವಾಗ್ಲೂ ಒಳ್ಳೆಯವರಾಗ್ತಾರ ಅಕ್ಕ. ಅಭಿ ಬದಲಾಯಿಸ್ತಾನೆ. ಅಭಿಗೆ ಆ ಶಕ್ತಿ ಇದೆ. ಬೇಡ ಅಕ್ಕ, ಯಾರಾದ್ರೂ ಅವ್ರಾಗೆ ಬದ್ಲಾಗ್ಬೇಕೆ ಹೊರತು ಬೇರೆಯವ್ರು ಹೇಳಿದ್ರೆ ಬದ್ಲಾಗಲ್ಲ. ಅನವಶ್ಯವಾಗಿ ಬಾವಂಗೆ ಅಖಿಲ್ಗೆ ನೋವಾಗುತ್ತೆ ಹೊರತು ಏನು ಪ್ರಯೋಜನ ಆಗಲ್ಲ ಅಕ್ಕ. ನಾನ್ ಹೇಳಲ್ಲ, ನೀನು ಹೇಳ್ಬೇಡ. ಇಲ್ಲ ವಸು, ಈ ವಿಷಯದಲ್ಲಿ ನಾನ್ ನಿನ್ ಮಾತ್ ಕೇಳಲ್ಲ. ನನ್ ಸ್ವಂತ ಮಗನ್ ತರ ಇರೋ ಅಭಿಗೆ ಅವ್ರ ಅಣ್ಣ ತಮ್ಮ ಮೋಸ ಮಾಡ್ತಾ ಇದ್ರೆ ನಾನ್ ನೋಡ್ಕೊಂಡ್ ಸುಮ್ನಿರಲ್ಲ.
ನಿನ್ ವಿಷಯದಲ್ಲೇ ನಾನ್ ಬಾಯ್ ಬಿಡ್ಬೇಕಿತ್ತು. ತಪ್ಪು ಮಾಡ್ಬಿಟ್ಟೆ ವಸು. ಮತ್ತೆ ನಾನು ಆ ತಪ್ಪು ಮಾಡಲ್ಲ. ಈ ಮನೆ ಮೊದ್ಲಿನ ತರ ಆಗ್ಬೇಕಂದ್ರೆ ಅವರು ಅಖಿಲ್ ಒಳ್ಳೆಯವರಾಗಿ ಬದ್ಲಾಗ್ಲೇಬೇಕು. ಅಬಿಗೆ ನಿಜ ಹೇಳಲೇಬೇಕು. ಅಕ್ಕ, ಏನಮ್ಮ, ಅಬಿಗೆ ಆಸ್ತಿಲ್ ಭಾಗ ಕೊಡು ಅಂತ ಯಾಕೆ ಹೇಳಿಲ್ಲ ನೀನು? ನೀನ್ ಕೇಳಿದ್ರೆ ಇಷ್ಟೊತ್ತಿಗೆ ನಮ್ಮ ಆಸ್ತಿ ನಮ್ ಕೈ ಸೇರ್ತಿತ್ತಲ್ಲಮ್ಮ. ಅದ್ ಹೇಗ್ ಕೇಳಕ್ಕಾಗುತ್ತೋ? ಪಿತ್ರಾರ್ಜಿತ ಆದ್ರೆ ಕೇಳ್ಬೋದು, ಅದು ಒಂದ್ ಸ್ವಯಾರ್ಜಿತ. ₹1 ಕೂಡ ನಮ್ದಲ್ಲ. ಅವನಾಗೆ ಕೊಡ್ಬೇಕು ಹೊರತು ನಾನ್ ಹೇಗ್ ಬಾಯ್ ಬಿಟ್ ಕೇಳಲಿ? ಆಸ್ತಿ ಇಲ್ದೆ ನಾವ್ ಹೇಗ್ ಬದುಕೋದಮ್ಮ? ಕೆಲ್ಸ ಮಾಡೋದಕ್ಕೆಲ್ಲ ನಮ್ ಕೈಲಾಗಲ್ಲ. ನಿಮ್ಮಿಷ್ಟ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆಸ್ತಿಲಿ ಭಾಗ ಕೇಳೋದಕ್ಕೆ ನನ್ನ ಕೈಲಾಗಲ್ಲ. ನೀವ್ ಮಾಡಿರೋ ಸಾಲ ತೀರ್ಸು ಅಂತ ಕೇಳ್ದೆ, ಆದ್ರೆ ಆಸ್ತಿ ಕೇಳಕ್ಕಾಗಲ್ಲ. ಅಮ್ಮ 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 ಅಮ್ಮ, ಏನು ಅಮ್ಮ ಹೀಗೆ ಕೈ ಕೊಟ್ರು? ಅಮ್ಮ ಕೇಳಲ್ಲ ಅಂದ್ರೆ ಅಪ್ಪ ಖಂಡಿತ ಕೇಳಲ್ಲ. ನಮ್ಗೆ ಈ ಆಸ್ತಿ ಬಂದಂಗೆ. ಸಾಲದ ಹಣ ಏನಾದ್ರೂ ಬರುತ್ತಲ್ಲ, ಅದ್ರಲ್ಲಿ ಏನಾದ್ರೂ ಮಾಡೋಣ. $50 ಲಕ್ಷಕ್ಕೋಸ್ಕರ ಎಷ್ಟ್ ದೊಡ್ಡ ಪ್ಲಾನ್ ಮಾಡಿದೀರಾ? ನಿನಗೆ ಹೇಗ್ ಗೊತ್ತು? ನಿಮ್ ಎಕ್ಸ್ಪ್ರೆಷನ್ ನಲ್ಲೇ ಗೊತ್ತಾಗುತ್ತೆ. ನೀವೇ ಸಿಕ್ಕಾಕೊಂಡ್ರಿ. ಅಲ್ಲ, ರಾತ್ರಿ ನಾನು ಅಷ್ಟ್ ಜೋರಾಗಿ ಕೂಗಾಡಿದ್ರು ನಿಮಗ್ ನಿಜ ಹೇಳ್ಬೇಕನ್ಸ್ಲಿಲ್ವಾ? ಹೇಳಿದ್ರೆ ನೀನ್ ಸೈಲೆಂಟ್ ಆಗಿರ್ತೀಯಾ? ಹೋಗಿ ಇದಕ್ಕೆ ಹೇಳ್ತಿದ್ದೆ, ಇದು ಎಲ್ಲ ಟಮ್ ಮಾಡ್ತಿತ್ತು. ಲೇ ನೀವ್ ಹೇಳ್ದೆ ಇದ್ರು ನನಗ್ ಗೊತ್ತಾಗಲ್ವೇನೋ? ನಿಮ್ ಹೃದಯ ನಿಂತ ಹೋಗೋ ಒಂದ್ ವಿಷಯ ನಾನ್ ಹೇಳಲಾ? ಏನು, ಏನಾದ್ರೂ ಬಾಂಬ್ ಹಾಕಕ್ ಹೊರಟಿದ್ಯಾ? ಅಂಥದ್ದೇ ಕಣೋ. ನೀವು ಪ್ಲಾನ್ ಮಾಡಿರೋದು ನಮ್ಮಿಬ್ರು ಗೊತ್ತಾಗಿರೋ ಹಾಗೆ ಆ ವಸು ಗೊತ್ತಾಗದೆ ಇರತ್ತಾ? ವಸೂತ್ಗೆ ಗೊತ್ತಾಗಿರುತ್ತಾ? ಖಂಡಿತವಾಗ್ಲೂ ಗೊತ್ತಾಗಿರುತ್ತೆ. ಅವಳು ಬೆರಳು ತೋರ್ಸಿದ್ರೆ ಹೊಸ್ತಾನೆ ನುಂಗೋ ಜೀವ. ಅಣ್ಣ, ಏನಿದು? ಲೇ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಅಮ್ಮ ಅಬಿಗೆ ಗೊತ್ತಾಗಿಲ್ಲ, ಇನ್ ವಸು ಹೇಗೆ ಕಂಡಿಡಿತಾಳೆ? ಲೋ, ಮಕ್ಕಳ ವ್ಯಾಮೋಹ ನಿಮ್ಮ ಅಮ್ಮನ ಕಣ್ಣನ್ನ ಕಟ್ಟಿರುತ್ತೆ. ಅಣ್ಣ ತಮ್ಮನ ಮೇಲಿರೋ ಪ್ರೇಮ ಅಬಿ ಕಣ್ಣಿಗೆ ಮೋಸ ಮಾಡಿರುತ್ತೆ. ನಿಮ್ಮ ಬುದ್ಧಿ ಎಲ್ಲ ಚೆನ್ನಾಗಿ ತಿಳ್ಕೊಂಡಿರೋ ವಸು ನಿಮ್ಮನ್ನೇನಾದ್ರೂ ನಂಬ್ತಾಳೇನೋ? ನಿಜಾನೇ ಅಣ್ಣ, ವಸೂತ್ಗೆ ತುಂಬಾ ಬುದ್ಧಿವಂತೆ. ಈಗಾಗ್ಲೇ ನಮ್ ಪ್ಲಾನ್ ಎಲ್ಲ ಕಂಡು ಹಿಡಿದಿರ್ತಾರೆ. ಕಣ್ಣು ಹಿಡಿದಿದ್ರೆ ಇಷ್ಟೊತ್ತಿಗೆ ಏನಾದ್ರೂ ಮಾಡ್ಬೇಕಿತ್ತಲ್ವಾ? ಮಾಡಿಲ್ಲ ಅಂತ ನೀವ್ ಹೇಗ್ ಅನ್ಕೋತೀರಾ ಬಾಬಾ? ಖಂಡಿತವಾಗ್ಲೂ ವಸು ಅಕ್ಕ ಏನಾದ್ರೂ ಪ್ಲಾನ್ ಮಾಡೇ ಮಾಡಿರ್ತಾರೆ. ಹೇಳಿ ವಸೋರೆ, ಏನ್ ವಿಷಯ? ಭಾವನು ಅಖಿಲ್ಲು ಆ ಭೀಮ್ ಸಿಂಗ್ ಹತ್ರ ಸಾಲ ಮಾಡಿದ್ರಲ್ಲ? ಹೌದು. ನಿನ್ನೆ ಅವರು ಮನೆಗ್ ಬಂದು ಜಗಳ ಮಾಡಿದ್ರಲ್ಲ? ಅದಕ್ಕೆ ವಸು ಇವತ್ತು ಅವ್ರ ಸಾಲ ತೀರಿಸ್ತಾ ಇರೋದು. ಈ ಹಣನ ಅವ್ರಿಗೆ ಕೊಡ್ಬೇಕಲ್ಲ? ಕೊಟ್ರೆ ತಾನೇ ಸಾಲ ತೀರೋದು. ಕೊಡ್ಬೇಡಿ. ಇದೇನು ವಸೋರೆ, ಸಾಲ ತಗೊಂಡ್ಮೇಲೆ ಅದನ್ನ ತೀರಿಸ್ಬೇಕಲ್ವಾ? ಅವನ ಹತ್ರ ಹೋಗಿ ದುಡ್ಡು ಕೊಡ್ಬೇಡಿ, ಅವನಿಗೆ ಮನೆಗ್ ಬರೋದಕ್ಕೆ ಹೇಳಿ. ಯಾಕೆ ವಸು? ನಿನ್ನೆ ಅವನು ಅನ್ಬಾರ್ದ್ ಮಾತ್ ಅಂದಿದ್ದಾನೆ. ಈ ಮನೆ ಸೊಸೆ ಅಂದ್ರನ ಅವನ್ ಮನೆಗ್ ಕರ್ಕೊಂಡ್ ಹೋಗ್ತೀನಿ ಅಂದ. ಅವನ್ ಬಂದು ಅಕ್ಕಂಗೆ ಹಾರಿಕಾಗೆ ಸಾರಿ ಕೇಳ್ಬೇಕು. ನನ್ನಿಂದ ತಪ್ಪಾಯ್ತು ಅಂತ ಕೆನ್ನೆಗ್ ಹೊಡ್ಕೋಬೇಕು. ಆಗ್ಲೇ ಅವನಿಗೆ ಹಣ ಕೊಡೋಣ. ಹೌದಬಿ, ಅವನು ಈ ಮನೆ ಸೊಸೆಂದ್ರಿಗೆ ಅವಮಾನ ಮಾಡಿದಾನೆ. ಅವನು ಕ್ಷಮಾಪಣೆ ಕೇಳಲೇಬೇಕು. ಯಾಕದ್ಕೆ ಅವ್ನ್ ನೀಚ ಅಂತ ಗೊತ್ತಾಯ್ತಲ್ಲ, ಅಂತ ಮನುಷ್ಯನ ಮತ್ತೆ ಮನೆಗೆ ಕರಿಬೇಕು.
ಹೌದು ಅತ್ತೆ, ಅಲ್ಲೇ ಅವನ್ ಮುಖದ ಮೇಲೆ ದುಡ್ಡೆಸದ್ರೇನೆ ಸರಿ ಆಗುತ್ತೆ ಅಲ್ವಾ? ಹಾರಿಕಾ, ಇದು ನಮ್ಮ ಆತ್ಮಗೌರವಕ್ಕೆ ಸಂಬಂಧಿಸಿರೋ ವಿಷಯ. ನಿನ್ನೆ ನೀನು ಅಕ್ಕ ಎಷ್ಟು ನೊಂದ್ಕೊಂಡಿದ್ರಿ. ದೇವ್ರ ದಯೆಯಿಂದ ಇವತ್ ನಮಗೆ ಈ ಹಣ ಅರೇಂಜ್ ಆಗಿದ್ದಕ್ಕೆ ಎಲ್ಲ ಸರಿ ಹೋಯ್ತು. ಇಲ್ಲಾಂದ್ರೆ ಅವನು ಮತ್ತೆ ಮನೆಗ್ ಬಂದು ನಮ್ ಮರ್ಯಾದೆ ಕಳೀತಿದ್ನಲ್ಲ. ರೌಡಿ ಗೂಂಡಗಳನ್ನ ಕರ್ಕೊಂಡ್ ಬಂದು ಜಗಳ ಮಾಡ್ತಿದ್ದ ತಾನೆ. ಅಂತವ್ರನ್ನ ನಾವು ಖಂಡಿತ ಕ್ಷಮಿಸಬಾರ್ದು. ಅವನು ನನ್ನ ಫ್ಯಾಮಿಲಿ ವಿಷಯಕ್ಕೆ ಬರ್ತೀನಿ ಅಂತ ಹೇಳಿದ್ದ. ಅವನಿಗೆ ನಾವೇನು ಅಂತ ತೋರಿಸ್ಲೇಬೇಕು. ನಮಗವನ್ ಸಾರಿ ಕೇಳಲೇಬೇಕು. ಅಖಿಲಣ್ಣ, ನೀವು ಅವನ್ ಕಾಲ್ ಮಾಡಿ, ದುಡ್ಡು ರೆಡಿಯಾಗಿದೆ, ಮನೆಗೆ ಬಂದು ತಗೊಂಡೋಗಿ ಅಂತ ಹೇಳಿ. ಮತ್ತೆ ಜಗಳ ಯಾಕೆ ಅಭಿ? ಮೊದ್ಲೇ ಮನುಷ್ಯ ಸರಿ ಇಲ್ಲ. ಅಂತ ದುಷ್ಟರಿಂದ ದೂರ ಇರ್ಬೇಕು ಅಣ್ಣ. ಅವನು ಪಾವನಿ ಅಕ್ಕಗೆ ಹಾರಿಕಾಗೆ ಸಾರಿ ಕೇಳಲೇಬೇಕು ಅಖಿಲ್. ಅವಾಗ್ಲೇ ದುಡ್ಡು ಕೊಡೋದು. ವಸು ಹೇಳ್ದಂಗೆ ಮಾಡಿ. ಅವನಿ ಜನ್ಮದಲ್ಲಿ ಯಾವತ್ತೂ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಬಾರ್ದು. ಅಣ್ಣ, ಫೋನ್ ಮಾಡಿ. ಇಲ್ಲಂದ್ರೆ ನಂಬರ್ ನನಗೆ ಕೊಡಿ, ನಾನೇ ಫೋನ್ ಮಾಡಿ ಕರಿತೀನಿ ಅವನ್ನ. ಅಭಿ ಹೋಗ್ಲಿ ಬಿಡು ಅಭಿ, ನಾವೇ ಹೋಗಿ ಮಾತಾಡ್ತೀವಿ. ಬಾ ಅಖಿಲ್. ಹೊಸವ್ರೆ, ಈ ಅಮೌಂಟ್ನ ಲಾಕರಲ್ಲಿ ಇಟ್ಟಿರ್ತೀನಿ. ಬಂದೇನಪ್ಪ? ಬಾ ಬಾ ಬಾ, ದಯಮಾಡ್ಸು. ನಮಸ್ಕಾರ ನಮ್ಮ. ಈ ಸಂಸ್ಕಾರ ನೆನ್ನೆ ಎಲ್ಲಿ ಹೋಗಿತ್ತೋ? ಹುಡ್ಗಿನ ಮುದ್ಕಿನ ಅಂತ ಏನೇನೋ ಮಾತಾಡ್ದೆ. ಕ್ಷಮಿಸ್ಬಿಡಮ್ಮ, ಬಾಯ್ ತಪ್ಪಂದೆ. ನಮ್ಮೋರ್ ನಿನಗ್ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಕಣೋ. ಕಣೋನಾ? ಏ ದೊಡ್ಡನೆ ಚಿಕ್ಕೋನೆ, ಅದ್ಕೆ ವಸು ಅಭಿ ಎಲ್ರು ಬನ್ನಿ, ಇವನ್ ಬಂದಿದ್ದಾನೆ. ಇವನ ಏನಮ್ಮ, ಸ್ವಲ್ಪ ಆದ್ರೂ ಮರ್ಯಾದೆ ಬೇಡವಾ? ಬಾಯಿಗೆ ಬಂದಂಗ್ ಮಾತಾಡ್ತಿದ್ದೀರಾ. ನಿನಗೇನೋ ಮರ್ಯಾದೆ ಕೊಡೋದ್ ನಾನು, ಕಳ್ಳನ್ ಮಗನೆ. ನೆನ್ನೆ ನೀನಂದಿರೋದಕ್ಕಿಂತ ಕಮ್ಮಿನೇ ಅಂತಿದ್ದೀನಿ ನಾನು. ನಮಸ್ಕಾರ ನಮ್ಮ. ಈ ಹಣನವ್ರು ಕೊಡಿ. ಅಭಿ, ಮೊದ್ಲು ಅವನಿಗೆ ಕ್ಷಮೆ ಕೇಳೋದಕ್ಕೆ ಹೇಳು. ನಿಮ್ ಮಕ್ಕಳು ಫೋನ್ ಮಾಡಿ ಹೇಳಿದಾರಮ್ಮ, ಕ್ಷಮಾಪಣೆ ಕೇಳ್ತೀನಿ. ಕ್ಷಮಿಸ್ಬಿಡಿಮ್ಮ, ಕ್ಷಮಿಸ್ಬಿಡಿಮ್ಮ, ಕ್ಷಮಿಸ್ಬಿಡಿಯಮ್ಮ, ನೀವು ಕ್ಷಮಿಸ್ಬಿಡಿಮ್ಮ. ಮತ್ ನನಗ್ಯಾರ ಹೇಳ್ತಾರೆ? ಹೌದಮ್ಮ, ನೀವು ಲೇಡಿನೇ ಅಲ್ವಾ? ಐ ಆಮ್ ವೆರಿ ವೆರಿ ಸಾರಿ. ತಗೋ ಈ ದುಡ್ಡು. ಇನ್ನೊಂದ್ಸಲ ನಾಲ್ಗೇನೇನಾದ್ರೂ ಉದ್ದ ಮಾಡಿದ್ಯೋ, ದುಡ್ಡನ್ನಾದ್ರೆ ಮತ್ತೆ ಸಂಪಾದನೆ ಮಾಡ್ಬೋದು. ಆದ್ರೆ ಪ್ರಾಣ ಹೋದ್ರೆ ವಾಪಸ್ ಬರಲ್ಲ. ಹಣ ಹಣ ಅಖಿಲ್, ಮೊದಲು ಕಳ್ಳ ಹಿಡ್ಕೊಳ್ಳಿ. ಲೆಟ್ಸ್ ಗೋ. ಏನೋ ಈ ನಾಟಕ ಇಲ್ಲ? ಯಾರನ್ನ ಕರ್ಕೊಂಡ್ ಬಂದು ನಮ್ ದುಡ್ಡನ್ನೆಲ್ಲ ಹೊಡಿಬೇಕು ಅಂತ ಇದೇನೋ? ನಂಗ್ ಮೊದ್ಲೇ ಅನುಮಾನ ಇತ್ತು. ನಿನ್ ಕಳ್ ಬುದ್ಧಿ ಇನ್ನೂ ಬಿಟ್ಟಿಲ್ವಾ ನೀನು? ಹೇಳೋ ಹೇಳೋ ಅಖಿಲ್, ಯಾರ ಹತ್ರ ಕೊಟ್ಟೆ? ಹೇಳೋ. ಅಯ್ಯೋ ಅಖಿಲ್, ಅಖಿಲ್, ಅಮ್ಮ, ಭಾಸ್ಕರ್, ಅವನಿಗೆ ಇಲ್ಲಿ ಬರಕ್ಕೆ ಹೇಳೋ. ಫೋನ್ ಮಾಡು, ಫೋನ್ ಮಾಡು. ಅಯ್ಯಯ್ಯೋ, ಅಮ್ಮ, ಹಣ ನಿಂತ್ಕೊಳ್ಳಿ, ಹೊಡಿಬೇಡಿ. ಅತ್ತೆ. ಅಯ್ಯೋ ಬೇಡ ಕಣೋ. ಈಗಲೇ ಫೋನ್ ಮಾಡು, ಅವನಿಗೆ ಬರಕ್ಕೆ ಹೇಳೋ. ಹೇಳೋ, ಫೋನ್ ಮಾಡು. ಚಿಕ್ಕೋನೆ ಅಖಿಲ್, ಫೋನ್ ಮಾಡು. ನಿಲ್ಸು, ಸ್ಟಾಪ್, ಪ್ಲೀಸ್ ಸ್ಟಾಪ್. ಅಖಿಲ್, ನಿಲ್ಸು ನಿಲ್ಸು. ಅಖಿಲ್, ಏನ್ ನಡೀತಾ ಇದೆ ಇಲ್ಲಿ? ಯಾವನ ಕಳ್ಳ? ನಿಮ್ ಸ್ವಂತವ್ರಿಗೆ ಮೋಸ ಮಾಡೋ ನೀವು ಕಣ ಕಳ್ರು. ದುಡ್ಗೋಸ್ಕರ ನನ್ನ ಕೈ ನಾಟಕ ಮಾಡ್ಸೋ ನೀವ್ರೋ ಕಳ್ರು. ನಾನು ನಿಮ್ ತರ ಅಲ್ಲ,
ಬಂಧುಗಳನ್ನ ಸ್ನೇಹಿತರನ್ನ ಮೋಸ ಮಾಡಲ್ಲ. ನಿಮ್ಮಂಥ ಕಳ್ಳರು ವಂಚಕರಿಗೆ ಮಾತ್ರ ಮೋಸ ಮಾಡ್ತೀನಿ. ಹೌದು, ಅವನ್ ನಮ್ ಕಡೆ ಅವನೇ. ನಿಮ್ ದುಡ್ಡನ್ನ ಎತ್ಕೊಂಡು ಹೋಗಕ್ ನಾನೇ ಹೇಳ್ದೆ. ಏಯ್, ಎಲ್ಲೋ ಓಡ ಹೋಗ್ತಿದ್ಯಾ? ಯಾರ್ದೋ ದುಡ್ಡು ಕಳ್ತನ ಮಾಡ್ಕೊಂಡು ಓಡೋಗ್ತಿದ್ಯಾ? ನಿನ್ಗೊಂದು ಗತಿ ಕಾಣಿಸ್ತೀನಿ ಕಣೋ. ಇದು ಯಾರ್ದೋ ದುಡ್ಡಲ್ಲ ಸರ್, ನಿಮ್ ದುಡ್ಡೇ ಸರ್. ತಗೊಳ್ಳಿ ಸರ್. ಏಯ್, ಇದು ನಮ್ ದುಡ್ಡ? ಹೌದು ಸರ್, ನಿಮ್ಮಿಬ್ರು ಮಕ್ಕಳು ಇನ್ನೊಬ್ಬ ಮಗನಿಗೆ ಮೋಸ ಮಾಡಿ ಸಂಪಾದಿಸಿರೋ ದುಡ್ಡು. ಸಾರಿ ಮೇಡಮ್, ಗರ್ಭಪಾತ ಆಗಿದೆ. ನಿಮಗೆ ಇನ್ಯಾವತ್ತೂ ಮಕ್ಕಳಾಗೋ ಸಾಧ್ಯತೆನೇ ಇಲ್ಲ. ತಾಯಿ ಆಗ್ತಾರ ನಿಮಗೆ ಅಭಿನಂದನೆಗಳು. ನಿಜವಾಗ್ಲೂ ಇದೆ ನಮ್ ಸರ್ಪ್ರೈಸ್. ಮಗು ಹುಟ್ಟಿದ್ಮೇಲೆ ನಮ್ ಜೊತೆನೇ ಇರುತ್ತೆ, ನಿಮಗ್ ಮಾತ್ರ ಕೊಡಲ್ಲ. ನಿನ್ ಪಾದ ಯಾಕ್ರಿ ಈ ರೀತಿ ಊದ್ಕೊಂಡಿದೆ? ಪ್ರೆಗ್ನೆಂಟ್ ಲೇಡೀಸು ಕೇಸರಿ ಹಾಕಿರೋ ಹಾಲನ್ನ ಕುಡಿದ್ರೆ ತುಂಬಾ ಒಳ್ಳೇದಂತಲ್ವಾ? ನಮಗ್ ಹುಟ್ಟೋ ಮಗು ಇನ್ಮೇಲೆ ತುಂಬಾ ಅಂದವಾಗಿ ಆರೋಗ್ಯವಾಗಿರ್ಬೇಕು. ಒಂದು ಮಗುಗೆ ತಂದೆ ಆಗ್ತಿದ್ದೀನಿ ಅಂತ ಕುಣಿದು ಕೂಪಳಿಸ್ತಿದ್ದೆ. ಇನ್ನೊಂದ್ ಮಗುನ ಸಾಯಿಸ್ಬೇಕು ಅಂತ ನಿಂಗೆ ಹೇಗನ್ನಿಸ್ತು? ಅದೇನೋ ಗೊತ್ತಿಲ್ದೆ ನಡೆದೋಯ್ತಕ್ಕ. ಬೇಕಂತ ಮಾಡಿರೋ ಹಾಗೆ ಮಾತಾಡ್ತಿರಲ್ಲ. ಇಷ್ಟ ದಿನ ಬೇಕು ಅಂತ ಮಾಡಿಲ್ವಾ ಹಾರಿಕಾ? ನೀವೆಲ್ಲ ಎಷ್ಟು ಪ್ರಯತ್ನ ಮಾಡಿದ್ದೀರಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನೀನು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿಗೆ ಶತ್ರು ಆಗಿದ್ಯಲ್ಲ, ನೀನೇನ್ ಅನ್ಬೇಕು? ಏನೇ ಯಾರು ಇಲ್ಲ ಅಂತ ಮೆರಿತಾ ಇದ್ಯಾ? ಸಾಯಿಸ್ಬಿಡ್ತೀನಿ. ಸಾಯಿಸು. ನಿಮ್ಮಂತ ದುಷ್ಟರ ಮಧ್ಯೆ ಬದುಕಿರೋದಕ್ಕಿಂತ ಸಾಯೋದು, ಮನೆ ಬಿಟ್ಟು ಹೋಗೋದು ವಾಸಿ. ದೊಡ್ಡೋಳು, ಇನ್ನೊಂದ್ ಮದ್ವೆ ಆಗಿಲ್ಲ, ಮಕ್ಳೂನು ಇಲ್ಲ. ನಿಂಗ್ ಯಾಕೆ ಆಸ್ತಿ ಮೇಲೆ ಆಸೆ? ಏನ್ ಮಾಡ್ಕೋತೀಯ? ಈ ಅಣ್ಣ ತಮ್ಮಂಗಿಲ್ದೇ ಇರೋದನ್ನೆಲ್ಲ ಹೇಳ್ಕೊಟ್ಟು ಹಾಳ್ ಮಾಡಿದ್ಯಾ. ಈ ಮನೆಗೆ ಹೆಣ್ಚಕುನೆ ಆಗ್ಬಿಟ್ಟಿಯಲ್ಲೇ ನೀನು. ಪಾವನಿ, ಅತ್ತೆಗೆ ಅಂತ ಮಾತಂತೀಯ?
ಐ ಆಮ್ ಸಾರಿ ವಸೂರೆ, ನನ್ನ ಕ್ಷಮಿಸ್ಬಿಡಿ. ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ ರೀ. ನಿಮಗೆ ಬೇಜಾರಿಲ್ವಾ? ಬೇಜಾರು ಯಾಕೆ? ನಮ್ಮ ಆಸ್ತಿ ಎಲ್ಲ ಅಣ್ಣನಿಗೆ ಅಕ್ಕಲಿಗೆ ಕೊಟ್ಬಿಟ್ರೆ ನಾವು ಮತ್ತೆ ನೀವಿದ್ರೆ ಸಾಕ್ರಿ ನನ್ಗೆ, ಆಸ್ತಿ ಎಲ್ಲ ಬೇಡ. ಮಕ್ಕಳಿಗೇನು ಉಳಿಸಿಲ್ಲ ಅಂತ ನಿಮಗೇನು ಬೇಜಾರಾಗಲ್ಲ ತಾನೆ? ಅತ್ತೆ ಮಾವ ನಿಮಗ್ ಕೊಟ್ಟಿರೋ ವಿದ್ಯೆ, ಸಂಸ್ಕಾರ, ದೊಡ್ಡ ವ್ಯಕ್ತಿತ್ವ, ಇದನ್ನೇ ನೀವು ನಮ್ಮ ಮಕ್ಕಳಿಗೂ ಕೊಡಿ. ಅದಕ್ಕಿಂತ ದೊಡ್ಡ ಆಸ್ತಿ ಇನ್ಯಾವುದೂ ಇಲ್ಲ. ನಿಮ್ಮ ಅಪ್ಪ ಅಮ್ಮನಿಗೆ ಬೇಜಾರಾಗುತ್ತೋ ಏನೋ? ಅವರು ನಿಮ್ಮನ್ನ ನೋಡಿ ನನ್ನ ನಿಮಗ್ ಕೊಟ್ಟಿದ್ದಾರೆ ಹೊರತು ನಿಮ್ಮ ಆಸ್ತಿ ನೋಡ್ಕೊಂಡಲ್ಲ. ಅವ್ರಿಗೆ ನೀವಂದ್ರೆ ತುಂಬಾ ಗೌರವ ಮತ್ತೆ ಅಭಿಮಾನ. ನೀವೇನೇ ನಿರ್ಧಾರ ತಗೊಂಡ್ರು ಅವ್ರೇನು ಅನ್ಕೊಳ್ಳಲ್ಲ, ನಾನೇ ಗ್ಯಾರಂಟಿ. ಥ್ಯಾಂಕ್ ಯು ವಸೂರೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಯಾಕ್ರಿ? ಈ ರಾಮನ್ ಹಿಂದೆ ಈ ಸೀತೆ ಯಾವತ್ತೂ ಇರ್ತಾಳೆ. ಅದು ಅಯೋಧ್ಯೆನೇ ಆದ್ರೂ ಅಲ್ದೇ ಇದ್ರು. ಹೊರಟೋಗೋಣ ವಸೂರೆ, ಆ ಮನೆಯಿಂದ ಆಸ್ತಿಯಿಂದ ದೂರ ಹೋಗ್ಬಿಡೋಣ. ನೀವು ಧೈರ್ಯವಾಗಿರಿ. ನೀವು ಮಲ್ಕೊಳ್ಳಿ. ಗುಡ್ ನೈಟ್. ನಾವು ನಮ್ ಮನೆಗ್ ಹೋಗೋಣ ಅಖಿಲ್. ನಮ್ ಮಾಮ್ ನಮ್ಮನ್ನ ಹೂವಿನ ತರ ನೋಡ್ಕೊಳ್ತಾರೆ. ಅಲ್ಲೇನಾದ್ರೂ ಎಡವಟ್ಟಾದ್ರೆ ಇದೇ ನಿಂಗೆ. ಆಸ್ತಿ ಇಲ್ದೇ ಇದ್ರು ಪೌರುಷ ಮಾತ್ರ ಜಾಸ್ತಿನೇ ಇದೆ. ಆಸ್ತಿ ಇಲ್ದಿರೋ ನಿನ್ನ ನಮ್ ಮಾಮ್ ಮಾತಾಡ್ಸೋದೇ ಹೆಚ್ಚು. ಆಸ್ತಿ ಇಲ್ಲ ಅಂತ ನಿಂಗೂ ನಿಮ್ ಮಾಮ್ಗೂ ಕೇವಲವಾಗ್ಬಿಟ್ನಾ? ನಿನ್ನ ಆಸ್ತಿ ನೋಡಿನೇ ನಮ್ ಮಾಮ್ ನನ್ನ ನಿಂಗ್ ಕೊಟ್ಟು ಮದ್ವೆ ಮಾಡಿರೋದು. ಆಸ್ತಿ ನಿಂದಲ್ಲ ಅಂತ ನಮ್ ಮಾಮ್ಗೆ ಆಗ್ಲೇ ಗೊತ್ತಿದ್ರೆ ನಮ್ ಲವ್ನ ಯಾವಾಗ್ಲೋ ಬ್ರೇಕಪ್ ಮಾಡಿಸಿ ನನ್ನ ಬೇರೆಯವನು ಕೊಟ್ಟು ಮದ್ವೆ ಮಾಡ್ತಿದ್ರು. ಲೋ ಚಿಕ್ಕೋನೆ, ಹಾರಿಕಾ ನಾನ್ ರೆಡಿ. ನೀನೆಲ್ಲಿಗೆ? ನಿಮ್ ಜೊತೆನೆ ಬರ್ತೀನಿ ಕಣೋ. ನಿಜ ಹೇಳ್ಬೇಕಂದ್ರೆ ಅಣ್ಣ ಅದ್ಕೆ ಅವ್ರ ಜೊತೆ ಊರಿಗ್ ಬಾ ಅಂದ್ರು. ಆದ್ರೆ ನನ್ಗ ಆ ಊರು ಅಂದ್ರೇನೆ ಆಗಲ್ಲ. ಭಾಸ್ಕರ್ ಪಾವನಿ ಜೊತೆ ಇರಕ್ಕೆ ನನ್ಗೆ ಇಷ್ಟನೇ ಇಲ್ಲ. ಈ ಮನೇಲಿ ಇರಕ್ಕಾಗಲ್ಲ, ಅದಕ್ಕೆ ನಿಮ್ ಜೊತೆ ಬರ್ತೀನಿ. ನಮ್ಮನ್ನೇ ನಮ್ ಮಾಮ್ ಒಳಗ್ ಬಿಡ್ತಾರ ಅಂತ ಗೊತ್ತಿಲ್ಲ. ನಿಮ್ಮನ್ ಕರ್ಕೊಂಡ್ ಹೋಗಕ್ ಆಗಲ್ಲ. ಇದೇನೆ, ನಾನಂದ್ರೆ ನಿನಗೂ ನಿಮ್ಮಮ್ಮನ್ಗೂ ತುಂಬಾ ಇಷ್ಟ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ. ನನ್ನ ಈ ಮನೇಲಿ ಚೆನ್ನಾಗ್ ನೋಡ್ಕೊಂತ್ಯಾ ಅಂತ ನಿನ್ಗೆ ಪೂಸಿ ಹೊಡೆದೆ ಅಷ್ಟೇ. ಪೂಸಿನಾ? ಏನೋ ಚಿಕ್ಕೋನೆ, ನಿಜವಾಗ್ಲೂ ನನ್ನ ಕರ್ಕೊಂಡ್ ಹೋಗಲ್ವಾ? ನಿನ್ ಕತೆ ನೀನ್ ನೋಡ್ಕೋ. ನೀನ್ ಕರ್ಕೊಂಡ್ ಹೋಗಕ್ಕೆ ನಮ್ ಕೈಲಾಗಲ್ಲ. ನೀನೇ ನಿಂತ್ಕೊಂಡ್ ನೋಡ್ತಾ ಇದೀಯಾ? ಬಟ್ಟೆ ಪ್ಯಾಕ್ ಮಾಡು. ಇನ್ನು ಹೋಗಿಲ್ವಾ ನೀನು? ಹೋಗ. ಚಿಕ್ಕೋನೆ, ನನ್ ಜೀವನ ನಾನ್ ನೋಡ್ಕೋಬೇಕಾ? ಚಿಕ್ಕೂನು ಅದೇ ಅಂತಾನೆ, ದೊಡ್ಡವನು ಅದೇ ಅಂತಾನೆ. ಎಷ್ಟು ಒಳ್ಳೆ ಸೋದರಳಿ ಅಂದ್ರು. ಇಂಥ ನನ್ ಮಕ್ಕಳು ನಂಬದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಅಭಿಗೆ ಮೋಸ ಮಾಡಿದವರು ನನ್ನನ್ನು ಉದ್ಧಾರ ಮಾಡ್ತಾರೆ ಅನ್ನೋದು ನನ್ನ ಭ್ರಮೆ. ಇನ್ನೀ ಮನೆನೇ ದಿಕ್ಕು ನನಗೆ. ತಗ್ಗಿ ಬಗ್ಗಿ ಇದ್ರೆ ಆ ವಸುನೆ 4 ತುತ್ತ ಹಾಕ್ತಾಳೆ.
ಎಲ್ಲ ಗೊತ್ತಿದ್ರು ಕೂಡ ಯಾಕೀಗ್ ಮಾಡ್ದೆ ಅಭಿ? ಆಸ್ತಿ ಎಲ್ಲ ಅವ್ರಿಗೆ ಕೊಟ್ಟು ನೀನೇನ್ ಮಾಡ್ತೀಯ? ನಿನ್ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನೋ ಅವ್ರ ಬಗ್ಗೆ ನೀನು ಯೋಚನೆ ಮಾಡಿಲ್ವಾ? ಎಲ್ಲ ಯೋಚನೆ ಮಾಡಿನೇ ಈ ನಿರ್ಧಾರನ ತಗೊಂಡಿರೋದು. ತಪ್ಪು ನಿರ್ಧಾರ ತಗೋತಿದ್ಯಾ ಅಭಿ? ಆಸ್ತಿ ಇವ್ರಿಗೆ ಕೊಡ್ಲೇಬಾರ್ದು. ಎಷ್ಟ್ ಕೊಟ್ರು ಇವ್ರಿದನ್ನ ಉಳಿಸ್ಕೊಳಲ್ಲ. ಹೌದಬಿ, ಬುದ್ಧಿ ಇಲ್ದೆ ದಾನ ಮಾಡಿದ್ಯಾ ನೀನು. ಈ ಮುಟ್ಟಾಳ್ರಿಗೆ ಹೋಗಿ ಆಸ್ತಿ ಕೊಟ್ಟಿದ್ಯಾ. ಇಷ್ಟು ದಿನ ನಿನ್ನ ಆಸ್ತಿನ ಇವ್ರು ಅನುಭವಿಸಿದ ಸಾಲ್ದ? ಈಗ ಆಸ್ತಿ ಎಲ್ಲ ಅವ್ರದಾದ್ರೆ ನಿನ್ ಹೆಂಡತಿ ಮಕ್ಕಳನ್ನ ಬದುಕೋಗ್ ಬಿಡೋಲ್ಲ ಕಾಣೋ, ಸಾಯಿಸ್ಬಿಡ್ತಾರೆ. ನಾವು ಈ ಮನೇಲಿ ಇರಲ್ಲ ರೆಡಿ. ಹೊಸೂರ್ನ ಮಕ್ಕಳನ್ನ ಕರ್ಕೊಂಡು ಹೊರಟು ಹೋಗ್ತಾ ಇದ್ದೀನಿ. ಏನ್ ಹೇಳ್ತಾ ಇದೀಯ ಅಭಿ? ನೀವೇ ಮನೆ ಬಿಟ್ಟು ಹೋಗ್ತೀರಾ ಅಂದ್ರೆ ಏನರ್ಥ? ಇದು ನಿಮ್ಮನೆ ಅಭಿ. ಈ ಮನೆನೂ ಕೂಡ ಅಣ್ಣನಿಗೆ ಅಕ್ಕಿಗೆ ಕೊಟ್ಟಾಯ್ತಮ್ಮ. ಇವಾಗಿದು ಅವ್ರ ಮನೆ. ತ್ಯಾಗ ಮಾಡಕ್ಕೂ ಒಂದ್ ಮಿತಿ ಇದೆ ಅಭಿ. ನೀನ್ ತಪ್ಪು ಮಾಡ್ತಿದ್ಯಾ. ಪ್ರೀತಿಗೆ ಮಿತಿ ಎಲ್ಲಿರುತ್ತೆ ಅದಕ್ಕೆ? ನಾನು ತುಂಬಾ ಪ್ರೀತಿ ಮಾಡ್ತಾರೋ ನಿಮಗೆ ನನ್ನ ಆಸ್ತಿ, ನನ್ನ ಮನೆನ ಬರೆದು ಕೊಟ್ಟಿದ್ದೀನಿ. ನನಗಿವಾಗ ಸಂತೋಷವಾಗಿದೆ. ಬೇಡ ಅಭಿ, ಇದಕ್ ನಾನು ಒಪ್ಕೊಳ್ಳೋದಿಲ್ಲ. ನನ್ನ ತಮ್ಮನ ಆತ್ಮಕ್ಕೆ ಶಾಂತಿ ಸಿಗಲ್ಲ, ನನಗೂ ಮನಶಾಂತಿ ಹಾಳಾಗುತ್ತೆ. ನಿನ್ನ ಆಸ್ತಿ ನೀನೇ ಇಟ್ಕೋ. ಕ್ಷಮಿಸಿ ಡ್ಯಾಡಿ, ನನಗೆ ನಿಮ್ ಪ್ರೀತಿ ಮಾತ್ರ ಸಾಕು. ಬೇರೆ ಆಸ್ತಿ ಏನು ಬೇಡ. ನೀವು ಹೇಳ್ದಂಗೆ ದೂರ ಇದ್ದು ಪ್ರಶಾಂತವಾಗಿರೋಣ. ಯಾವುದೋ ಹಬ್ಬಕ್ಕೋ ಹರಿದಿನಕ್ಕೋ ಮತ್ತೆ ಸಿಗೋಣ. ನಾವ್ ಇವ್ರ ಹತ್ರ ಇರೋಕ್ ಆಗಲ್ಲ ಅಭಿ. ನಮ್ಮನ್ನು ನಿನ್ ಜೊತೆ ಕರ್ಕೊಂಡು ಹೋಗು. ಹೌದಬಿ, ನೀವಿರೋ ಕಡೆನೆ ನಾವು ಇರ್ತೀವಿ. ನಮ್ಮನ್ನು ಕರ್ಕೊಂಡು ಹೋಗೋ. ಇಲ್ಲಮ್ಮ, ಅವರಿಗೆ ನಿಮ್ಮ ಅವಶ್ಯಕತೆ ಇದೆ. ನೀವು ಇವ್ರ ಜೊತೆನೇ ಇರಬೇಕು. ಅಂದ್ರೆ ನಾವು ನಿನ್ಗೆ ಬೇಕಾಗಿಲ್ವಾ ಅಭಿ? ನಮ್ಮ ಕಷ್ಟ ಸುಖನ ನೋಡ್ಕೊಳ್ಳೋ ದೇವರು ಡ್ಯಾಡಿ ನೀವು. ನಿಮ್ಮ ಆಶೀರ್ವಾದ ನಮ್ಗೆ ಯಾವತ್ತಿಗೂ ಬೇಕು. ನಮ್ಮ ಜೀವನ ಇರೋವರೆಗೂ ನಿಮ್ಮನ್ನ ನೆನಪಲ್ಲಿ ಇಟ್ಕೊಳ್ತೀನಿ. ಹೋಗಿ ಬರ್ತೀವಮ್ಮ. ಹೋಗಿ ಬರ್ತೀವಿ ಡ್ಯಾಡಿ. ಹೋಗಿ ಬರ್ತೀವತ್ತೆ. ಹೋಗಿ ಬರ್ತೀವಿ ಅಖಿಲ್. ಹುಷಾರ್ ಹರಿಕಾ. ಹೋಗಿ ಬರ್ತೀವಿ ಅದಕ್ಕೆ. ಅಣ್ಣ, ಹೋಗಿ ಬರ್ತೀವಿ. ಬನ್ನಿ. ಅಭಿ,
ವಸು, ಅಭಿ. ಹಾಯ್ ಅದ್ಕೆ, ಹೌ ಆರ್ ಯು? ಹೇ ಪಾವ್ನಿ, ನಿನ್ ಕೊಬ್ಬಿರೋ ವಾರ್ಗಿತಿ ಮನೆ ಬಿಟ್ಟು ಹೋದ್ಲಂತೆ, ಖುಷಿನಾ? ಯಾಕದ್ಕೆ ಡಲ್ ಆಗಿದ್ದೀರಾ? ಅಣ್ಣ ಮನೆ ಬಿಟ್ಟು ಹೋದ್ರು ಅಂತನಾ? ಡೋಂಟ್ ವರಿ, ನನ್ನ ಅಳಿಯ ಸಕ್ಸಸ್ ಆದ್ಮೇಲೆ ಅವ್ರು ಎಲ್ಲೇ ಇದ್ರು ಓಡೋಡ್ ಬರ್ತಾರೆ ಬಿಡು. ಆ ಅಳ್ಮುಂಜಿಗಳು ಹಾಗೆ ಸಿಸ್ಟರ್, ನೀವ್ ಅವ್ರ ವಿಷಯ ಬಿಟ್ಬಿಡಿ. ಇನ್ಮೇಲೆ ನನ್ ಸೋದ್ರಳಿ ಅಂದ್ರಿಗೆ ನೀವೇ ದಾರಿದೀಪ. ಎಸ್ ಮಾಮ್, ಈ ಮನೆಗೆ ನೀನು ಗಾಡ್ ಮದರ್ ಆಗ್ಬೇಕು, ನಮ್ಗೆ ಬ್ಲೆಸ್ಸಿಂಗ್ಸ್ ಕೊಡ್ಬೇಕು. ವೈ ನಾಟ್? ನಾನ್ ಬಂದಿರೋದೇ ಅದಕ್ಕೆ. ಯಾಕ್ರಿ ಯೋಚನೆ ಮಾಡ್ತಿದ್ದೀರಾ? ಕೆಲ್ಸ ಮಾಡೋದಕ್ಕೆ ಕೈಗಳಿದ್ರೆ ಸಾಕು ರೀ. ಆ ಕೈಗೆ ಚಿನ್ನದ ಬಳೆ ಇರ್ಲೇಬೇಕಂತಿಲ್ಲ. ಇನ್ನೂ ಹೇಳ್ಬೇಕಂದ್ರೆ ಈ ಗಾಜಿನ ಬಳೆಗಳೇ ಚೆನ್ನಾಗಿದೆ. ಬರ್ಬೋದಾ? ನಿಮ್ಮನ್ನ ಡಿಸ್ಟರ್ಬ್ ಮಾಡಿದ್ರೆ ಐ ಆಮ್ ಸಾರಿ. ಸಾರಿ, ನೀವು? ನನ್ನ ಹೆಸರು ರವಿ ಅಂತ. ಇವಳು ನನ್ನ ಹೆಂಡತಿ ಪದ್ಮ. ನಮಸ್ಕಾರ. ನಿಮ್ ಪಕ್ಕದ ಮನೆಯಲ್ಲೇ ಇರೋದು, ಇತ್ತೀಚೆಗೆ ಬಂದಿದ್ದು. ನೀವು ಇವತ್ತೇ ಮನೆಗೆ ಬಂದ್ರಲ್ವಾ? ಹೌದು. ಇವತ್ತೆಲ್ಲ ನೀವು ವಸ್ತುಗಳನ್ನ ಎತ್ತಿಡೋದ್ರಲ್ಲೇ ಆಗೋಗಿರುತ್ತೆ, ಸುಸ್ತಾಗಿರ್ತೀರಾ. ಮಕ್ಳು ಬೇರೆ ಇದ್ದಾರೆ, ನಿಮ್ಗೋಸ್ಕರ ಊಟ ತಂದಿದೀವಿ. ಅಯ್ಯೋ ಬೇಡ ರೀ, ನಾನ್ ಅಡ್ಗೆ ಮಾಡಿದ್ದೀನಿ. ಅಕ್ಕ ಪಕ್ಕ ಇದೀವಿ, ಇಷ್ಟ ಸಹಾಯನೂ ಮಾಡ್ಲಿಲ್ಲ ಅಂದ್ರೆ ಹೇಗೆ ರೀ? ಇವತ್ತು ನೀವ್ ಇದನ್ ತಿನ್ನಿ, ನೆಕ್ಸ್ಟ್ ಯಾವಾಗಾದ್ರೂ ನಾವಿಬ್ರು ನಿಮ್ ಮನೇಲಿ ಊಟ ಮಾಡ್ತೀವಿ. ಬೇಡ ಅನ್ಬೇಡಿ, ಊಟ ಟೈಮ್ ಆಗೋಗಿದೆ. ಮಕ್ಳು ಪಾಪ ಹಸ್ಕೊಂಡಿರ್ತಾರೆ, ಮೊದ್ಲು ಬಂದು ಊಟ ಮಾಡಿ. ಸರಿ. ಹಾ ಪದ್ಮ, ಬಡ್ಸು. ನೀವ್ ಯಾಕ್ರಿ ಫ್ಯಾಕ್ಟ್ರಿಲ್ ಕೆಲ್ಸ ಮಾಡ್ಬೇಕು? ಈವೆಂಟ್ಸ್ ಇದೆಯಲ್ಲ. ಅದೆಲ್ಲ ಮುಗಿದು ಹೋದ ಕತೆ ಹೊಸೋರೆ. ಮತ್ತೆ ಈವೆಂಟ್ಸ್ ತಂಟೆಗೆ ಹೋಗಲ್ಲ ನಾನು. ಅದ್ಯಾಕ್ರಿ? ಈವೆಂಟ್ಸ್ ಅಲ್ಲಿ ನಿಮ್ಗೆ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ, ಎಷ್ಟೊಂದ್ ಜನ ಕ್ಲೈಂಟ್ಸ್ ಕೂಡ ಇದಾರಲ್ವಾ? ಆ ಕ್ರೆಡಿಟ್ ಎಲ್ಲ ಸಂಸ್ಕೃತಿ ಈವೆಂಟ್ಸ್ ದೇ ಹೊಸೋರೆ. ಆ ಸಂಸ್ಥೆನ ಬಿಟ್ಟಾಗಿದೆ. ಅದಕ್ಕೆ
ಮತ್ತೆ ಇವೆಂಟ್ಸ್ ಯಾಕೆ ಅಂತ. ನೀವೆಷ್ಟು ದೊಡ್ಡ ಮನುಷ್ಯರು. ಹೋಗಿ ಹೋಗಿ ಯಾವ್ದೋ ಫ್ಯಾಕ್ಟ್ರಿಲಿ ವರ್ಕರ್ ಆಗಿ ಕೆಲಸ ಮಾಡ್ತೀರಾ. ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟೋರ್ ನೀವು ಕೆಲ್ಸದವ್ರಾಗಿ ಹೋಗ್ತೀರಾ. ಇವಾಗ ನಾನು ಒಬ್ಬ ಹೆಂಡತಿಗೆ ಗಂಡ, ಮತ್ತೆ 3 ಮಕ್ಕಳಿಗೆ ತಂದೆ ಅಷ್ಟೇ. ನಿಮಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದೀನಿ. ಈ ರೀತಿ ಎಲ್ಲ ಇರುತ್ತೆ ಅಂತ ನಾನು ನಿಮ್ಗೆ ಮುಂಚೆನೆ ಹೇಳಿದ್ನಲ್ಲ ಹೊಸೋರೆ. ಯಾಕೆ ಬೇಜಾರು ಮಾಡ್ಕೊಳ್ತಾ ಇದ್ದೀರಾ? ನಮ್ಮ ಅದೃಷ್ಟಕ್ಕೆ ನಮ್ಗೆ ಬೇಗನೆ ಕೆಲಸ ಸಿಕ್ಕಿದೆ. ನಮ್ಮ ಪಕ್ಕದಲ್ಲಿ ಒಳ್ಳೆ ನೇಬರ್ಸ್ ಕೂಡ ಇದ್ದಾರೆ. ಇದಕ್ಕಿಂತ ಇನ್ನೇನ್ ಬೇಕು ನಮಗೆ? ಪಲ್ಲಕ್ಕಿ ಮೇಲೆ ಓಡಾಡೋರು ಆ ಪಲ್ಲಕ್ಕಿನ ಹೊತ್ಕೋತೀನಿ ಅಂತಿದ್ದೀರಾ, ಬೇಜಾರಾಗಲ್ವಾ? ಪಲ್ಲಕ್ಕಿ ಮೇಲೆ ಕುತ್ಕೊಳ್ಳೋನಾದ್ರೂ ಪಲ್ಲಕ್ಕಿನ ಹೊರೋನಾದ್ರೂ ಅವನು ಕೂಡ ಯೋಚನೆ ಮಾಡೋದು ಹೆಂಡತಿ ಮಕ್ಕಳ ಬಗ್ಗೆನೇ ರೀ. ನೋಡಿದ್ರಾತೆ, ಇವರು ಹೇಗೆ ದುಡ್ಡು ವೇಸ್ಟ್ ಮಾಡ್ತಿದ್ದಾರೆ. 4 ಜನ ಕೆಲ್ಸದವ್ರು ಬೇಕಿತ್ತಾ? ನೀವಾದ್ರೂ ಹೇಳಿ. ಭಾಸ್ಕರ್, ಅಖಿಲ್, ನಮ್ಗೆ ಕೆಲ್ಸದವ್ರ ಅವಶ್ಯಕತೆ ಇಲ್ಲ, ಅವ್ರನ್ನೆಲ್ಲ ಕಳಿಸ್ಬಿಡಿ. ಇವರು ಮುಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕಾಗಿರೋರದ್ಕೆ ಕೆಲ್ಸದವ್ರು ಇರ್ಬೇಕು. ಅವಾಗ್ಲೇ ಒಂದ್ ಲೆವೆಲ್ ಇರೋದು. ಇಷ್ಟು ದಿನ ಯಾವ ಕೆಲ್ಸದವ್ರು ಇಲ್ದೇನೆ ಈ ಮನೆ ನಡ್ಸ್ಕೊಂಡ್ ಬಂದಿದೀವಿ. ಅಷ್ಟಕ್ಕೂ ನಮ್ ಕೆಲ್ಸ ನಾವ್ ಮಾಡ್ಕೊಂಡ್ರೆ ತಪ್ಪೇನಿದೆ? ಇಲ್ಲ, ಅದ್ಕೆ ಕೋಟ್ಯಾಧೀಶ್ವರು ಅವ್ರ ಕೆಲ್ಸ ಅವ್ರು ಮಾಡ್ಬಾರ್ದು. ಎಲ್ಲಾ ಕೆಲ್ಸದವ್ರೆ ಮಾಡ್ತಾರೆ. ಅನಾವಶ್ಯಕವಾಗಿ ಇವರನ್ನ ತಲೆ ಮೇಲೆ ಕೂರಿಸ್ಕೊಂಬೇಡಿ. ಅದಕ್ಕೆ ನೆಲದ ಮೇಲೆ ನಡೆದ್ರೇನೆ ಚೆನ್ನಾಗಿರುತ್ತೆ. ನಾವೇನ್ ತಲೆ ಮೇಲೆ ಕೂತಿಲ್ಲ ಅಮ್ಮ. ಆಯ್ಕೊಂಡ್ ತಿನ್ನೋರ್ ತರ ಯಾವಾಗ್ಲೂ ಒಂದೇ ತರ ಬದುಕ್ಬೇಕಾ? ನಾವು ನಮ್ಮ ಆಂಟಿ ಹೇಳ್ದಂಗೆ ಮಾಡ್ತೀವಿ. ಫ್ಯೂಚರಲ್ಲಿ ಪ್ರೊಪ್ರೈಟರ್ಸ್ ಆಗೋರು. ಅಷ್ಟು ಮೇಂಟೈನ್ ಮಾಡದೇ ಇದ್ರೆ ಹೇಗೆ? ನೀನು ಹಳೆ ಕಾಲದ ಹೆಂಗ್ಸು, ಅದಕ್ಕೆ ನಿಂಗೆಲ್ಲ ದುಡ್ಡು ವೇಸ್ಟ್ ಅಂತಾನೆ ಅನ್ಸುತ್ತೆ. ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ. ನಿಮ್ಗಿಷ್ಟ ಬಂದಾಗ ಮಾಡ್ಕೊಳ್ಳಿ. ಆಸ್ತಿಗೆಲ್ಲ ಎಳ್ಳು ನೀರು ಬಿಡೋವರೆಗೂ ನಿಮಗ್ ನಿದ್ದೆ ಬರೋ ಹಾಗೆ ಕಾಣಿಸ್ತಾ ಇಲ್ಲ. ಏನ್ ಅಖಿಲ್, ನಿಮ್ ಮಾಮ್ ಹಾಗ್ ಮಾತಾಡ್ತಾರೆ? ನಮ್ ಕೆಲ್ಸ ನಾವ್ ಮಾಡ್ಕೊಳ್ಳೋದಕ್ಕೆ ನಾವೇನಾದ್ರೂ ಕೆಲ್ಸದವ್ರ? ಕೋಟ್ಯಾಧಿಪತಿಗಳು, ನಮ್ಗೇನ್ ಕಮ್ಮಿ? ನಮ್ಮಮ್ಮನ ಮಾತನ್ನೆಲ್ಲ ಕೇಳಬೇಡಿ ಆಂಟಿ, ಅದೆಲ್ಲ ಬಿಟ್ಟಾಕಿ. ಓಕೆ, ನೀವ್ ಹೋಗಿ ಬೇಗ ರೆಡಿ ಆಗಿ ನಾವ್ ಫ್ಯಾಕ್ಟ್ರಿಗೆ ಹೋಗೋಣ. ಹಾರಿಕಾ, ಇವ್ರೆಲ್ರಿಗೂ ಸ್ಯಾಲ್ರಿ ಫಿಕ್ಸ್ ಮಾಡಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ಬೇಕು. ನೀನ್ ಆ ಕೆಲ್ಸ ನೋಡು. ಓಕೆ ಮಾಮ್. ಸಿಸ್ಟರ್, ಇವ್ರ ಹತ್ರ ಕೆಲ್ಸ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಿಮ್ದೆ. ಅಯ್ಯೋ, ಇವ್ರ ವಿಷಯ ನನಗ್ ಬಿಟ್ಬಿಡಿ ಸಿಸ್ಟರ್, ನಾನ್ ನೋಡ್ಕೋತೀನಿ. ನೋಡ್ಕೊಂಡು ನಿಂತಿದ್ರಲ್ಲ, ನಡೀರಿ ನಡೀರಿ, ಬನ್ನಿ 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 ಬನ್ನಿ. ನಮಸ್ತೆ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಅವರೇ ನಮ್ ಯೂನಿಯನ್ ಲೀಡರ್ ದಾಸಣ್ಣ. ಈ ಫ್ಯಾಕ್ಟ್ರಿಗೆ ಯಾರಿಗೆ ಕೆಲಸ ಕೊಡಿಸ್ಬೇಕಂದ್ರು ಅವರೇ. ಮ್ಯಾನೇಜ್ಮೆಂಟ್ಗೂ ಹೋಗ್ದೇನೆ ಕೆಲಸ ಕೊಡಿಸ್ತಾರೆ. ಬನ್ನಿ ಹೋಗೋಣ. ನಮಸ್ತೆ ಅಣ್ಣ. ಏನಪ್ಪಾ ರವಿ, ಇವತ್ತು ಬೇಗ ಬಂದಿದ್ಯಾ? ಯಾರಿವನು? ಈ ವಣ್ಣನ ಹೆಸರು ಅಭಿ ಅಂತ. ಇವ್ರಿಗೆ ನೀವು ಫ್ಯಾಕ್ಟ್ರಿಲಿ ಒಂದು ಕೆಲಸ ಕೊಡಿಸ್ಬೇಕು. ಇವಾಗ ಕಷ್ಟ ಕಣ, ಆಗೋದಿಲ್ಲ. ಪ್ಲೀಸ್ ಅಣ್ಣ, ನೀವು ಕೆಲಸ ಕೊಡಿಸ್ತೀರ ಅನ್ನೋ ನಂಬಿಕೆಯಲ್ಲಿ ಯೂನಿಫಾರ್ಮ್ ಹಾಕ್ಸ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ನೀವು ಮನಸ್ಸು ಮಾಡಿದ್ರೆ ಆಗುತ್ತೆ ಅಣ್ಣ. ಈ ವಣ್ಣ ತುಂಬಾ ಕಷ್ಟದಲ್ಲಿದ್ದಾರಣ್ಣ, ಬೇಡ ಅನ್ಬೇಡಿ. ನಿಮ್ಮನ್ನ ನೋಡಿದ್ರೆ ನೀವೇ 100 ಜನ ಕೆಲಸ ಕೊಡೋ ತರ ಇದ್ದೀರಾ. ನೀವು ಇಲ್ಲಿ ಕೆಲಸ ಮಾಡ್ತೀರಾ? ಮಾಡ್ತೀನಣ್ಣ. ತುಂಬಾ ದೊಡ್ಡ ಮನುಷ್ಯರ ತರ ಕಾಣ್ತಿದ್ದೀರಾ. ಇಲ್ಲಿ ಲೇಬರ್ ಕೆಲಸ ಮಾಡ್ತೀರಾ ನೀವು? ನೀವು ಯಾವ ಕೆಲಸ ಕೊಟ್ಟರು ಮಾಡ್ತೀನಿ. ನಾಳೆಯಿಂದ ಹೊಸ ಮ್ಯಾನೇಜ್ಮೆಂಟ್ ಬರ್ತಾ ಇದೆಯಂತೆ. ಇವತ್ತು ಹಳೆ ಮ್ಯಾನೇಜ್ಮೆಂಟ್ ಜೊತೆ ಮೀಟಿಂಗ್ ಇದೆಯಂತೆ. ಸರಿ, ಫೈಲ್. ಹಲೋ ಸರ್. ಹಲೋ ಚಾಮುಂಡೇಶ್ವರಿ ಅವರೇ, ಬನ್ನಿ ಬನ್ನಿ. ಥ್ಯಾಂಕ್ ಯು ಸರ್. ಮೈ ಡಾಟರ್ ಹಾರಿಕಾ. ನಮಸ್ತೆ. ಸನ್ ಇನ್ ಲಾ ಅಖಿಲ್. ಹಾಯ್ ಸರ್. ಅವ್ರ ಬ್ರದರ್ ಭಾಸ್ಕರ್. ಹಲೋ ಹಾಯ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಂಗೆ ಈ ಫ್ಯಾಕ್ಟ್ರಿ ಮಾರ್ಬೇಕಂತಿಲ್ಲ, ಬಟ್ ನಿಮ್ಮ ಆಂಟಿ ನನ್ನ ಕಂಪೆಲ್ ಮಾಡಿದ್ರು. ಬೇರೆಯವರು ಒಳ್ಳೆ ಪ್ರೈಸ್ ಆಫರ್ ಮಾಡ್ತಿದ್ದಾರೆ. ಚಾಮುಂಡೇಶ್ವರಿ ಅವರೇ, ನಿನ್ನೆ ನಿಮ್ಗೆ ಹೇಳಿರೋ ಪ್ರೈಸು ಬದಲಾಗಿದೆ.
ಬೇರೆ ಪಾರ್ಟಿ 25% ಜಾಸ್ತಿ ಕೊಡ್ತೀನಿ ಎಂದಿದ್ದಾರೆ. ನಾವು 50% ಜಾಸ್ತಿ ಕೊಡ್ತೀವಿ. ಆಂಟಿ, ಇಷ್ಟು ದೂರ ಬಂದು ಹಾಗೆ ಹೋಗ್ಬೇಕಾ? ಎಷ್ಟಾದ್ರೂ ಸರಿ, ಫ್ಯಾಕ್ಟ್ರಿ ಕೊಂಡ್ಕೊಳ್ಳೋಣ. ದಟ್ ಈಸ್ ಚಾಮುಂಡೇಶ್ವರಿ. ನಾಳೆ ಅಷ್ಟರಲ್ಲಿ ಪೇಪರ್ ವರ್ಕ್ ಕಂಪ್ಲೀಟ್ ಮಾಡಿರ್ತೀನಿ. ನಾಳೆನೆ ಫ್ಯಾಕ್ಟ್ರಿ ಹ್ಯಾಂಡ್ ಓವರ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಾ ಒಂದ್ಸಲ ಫ್ಯಾಕ್ಟ್ರಿನ ನೋಡ್ಬೋದಾ? ವೈ ನಾಟ್? ನಮ್ ಮ್ಯಾನೇಜರೇ ನಿಮ್ ಜೊತೆಗಿದ್ದು ನಿಮ್ಗೆ ಇಡೀ ಫ್ಯಾಕ್ಟ್ರಿನ ತೋರಿಸ್ತಾರೆ. ಫ್ಯಾಕ್ಟ್ರಿಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ತಾನೆ? ಪ್ರಾಬ್ಲಮ್ ಇರೋ ಫ್ಯಾಕ್ಟ್ರಿನ ನಿಮ್ಮ ಆಂಟಿ ಕೊಂಡ್ಕೊಳಕ್ಕೆ ಬಿಡಲ್ವಲ್ಲ. ಕಿರಣ್, ಹೇಳಿ ಸರ್. ಇವ್ರ ಜೊತೆ ಹೋಗಿ ಫ್ಯಾಕ್ಟ್ರಿ ಎಲ್ಲ ತೋರಿಸ್ಕೊಂಡ್ ಬಾ. ಹೋಗು. ಸರಿ ಸರ್. ನಡಿಯೋಣ. ನೀವ್ ಹೋಗಿ ನೋಡ್ತಾ ಇರಿ, ನಾನು ಆಮೇಲೆ ಬರ್ತೀನಿ. ಸರಿ ಆಂಟಿ. ಪ್ಲೀಸ್ ಬನ್ನಿ ಸರ್. ನಾಳೆ ರಿಜಿಸ್ಟರ್ ಆಗ್ತಿದ್ದ ಹಂಗೆ ನನ್ ಕಮಿಷನ್ ಮರಿಯಲ್ಲ ತಾನೆ? ಸ್ವಂತ ಅಳಿಯನ್ ಹತ್ರನೇ ಏನ್ ಕಮಿಷನ್ ಮೇಡಮ್? ತಮ್ಮನೇ ಜೂಜಾಟನೇ. ಸರಿ ಆಯ್ತು. ಫುಲ್ ಅಮೌಂಟ್ ನನ್ನ ಅಕೌಂಟ್ಗೆ ಬರ್ತಿದ್ದಂಗೆ ನಿಮ್ ಬ್ರೋಕರ್ ಚಾರ್ಜಸ್ ನಿಮಗ್ ಕೊಟ್ಬಿಡ್ತೀನಿ. ಓಕೆ. ಇದು ಸಿ ಬ್ಲಾಕ್ ಸರ್. ಲಾಸ್ಟ್ ಯೂನಿಟ್ ಇದೆ. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾಳೆಯಿಂದ ನಾವೇ ನಿಮ್ಮ ಹೊಸ ಯಜಮಾನ್ರು. ನಿಮಗೆ ಕೆಲಸ ಸಂಬಳ ಕೊಡೋದು ನಾವೇ. ನಾವ್ ಹೇಳ್ದಂಗೆ ನೀವು ಕೇಳಬೇಕು. ಯಾರಾದ್ರೂ ಎದುರು ಮಾತಾಡಿದ್ರೆ ಆ ಕ್ಷಣದಿಂದ ಅವ್ರಿಗೆ ಇಲ್ಲಿ ಕೆಲಸ ಇರಲ್ಲ. ಡೈರೆಕ್ಟ್ ಆಗಿ ಫ್ಯಾಕ್ಟರಿಯಿಂದ ಆಚೆ ಹಾಕ್ತೀವಿ. ಹೇಳಿದ ಅರ್ಥ ಆಯ್ತಲ್ಲ? ಎಲ್ರೂ ನಾಲ್ಗೆ ಬಿಗಿ ಹಿಡ್ಕೊಂಡು ಕೆಲಸ ಮಾಡಿ. ಮಾತಿಗೆ ಎದುರು ಮಾತಾಡಿದ್ರೆ, ನಮ್ಗೇನಾದ್ರೂ ವಿರುದ್ಧವಾಗಿ ಕೆಲಸ ಮಾಡಿದ್ರೆ ಫ್ಯಾಕ್ಟ್ರಿ ಗೇಟಲ್ಲಿ ಇರ್ತೀರಾ. ನಿಮ್ ಜೀವನ ನಮ್ ದಯದಾಕ್ಷಿಣ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನ ಮರಿಬೇಡಿ. ನಮ್ ಮಾತು ಕೇಳಿದ್ರೆ ಚೆನ್ನಾಗಿರ್ತೀರಾ, ಇಲ್ಲ ಅಂದ್ರೆ ಕಷ್ಟ ಪಡ್ತೀರಾ. ಇನ್ನು ತೋರಿಸುವಂಥದ್ದು ಏನಾದ್ರೂ ಇದೆಯಾ? ಇಲ್ಲ ಸರ್. ಸರಿ, ನಡೀರಿ ಹೋಗೋಣ. ಗುಡ್ ಮಾರ್ನಿಂಗ್ ಮೇಡಮ್. ಯಾಕೆ ಲೇಟು? ಟೈಮ್ ಎಷ್ಟು ಗೊತ್ತಾ? ಕೆಲಸ ಮಾಡಕ್ ಬಂದಿದ್ಯಾ, ನೆಂಟ್ರ ಮನೆಗ್ ಬಂದಿದ್ಯಾ? ಸಾರಿ ಮೇಡಮ್, ಸ್ವಲ್ಪ ಲೇಟ್ ಆಗೋಯ್ತು. ನಾನು ಇದನ್ನೇ ಬೇಡ ಅಂತ ಹೇಳೋದು. ಇವ್ರ್ಯಾರು? ಈ ಅಕ್ಕನ ಹೆಸರು ವಸುಂಧರಾ. ನಮ್ ಬೋಟಿಕಲ್ ಕೆಲ್ಸ ಕೇಳ್ಕೊಂಡ್ ಬಂದಿದ್ದಾರೆ ಮೇಡಮ್. ನಮಸ್ತೆ ಮೇಡಮ್. ಕೊಟ್ಬಿಡು, ಎಲ್ರಿಗೂ ನೀನೇ ಕೆಲಸ ಕೊಟ್ಬಿಡು. ಇದ್ ನಿನ್ ಬೂಟಿಕ್ ಅಲ್ವಾ? ನಾನ್ ಮನೆಗ್ ಹೋಗ್ಬಿಡ್ತೀನಿ. ಅಯ್ಯೋ ಮೇಡಮ್, ಅವರನ್ನೇನು ಅನ್ಬೇಡಿ. ನಾನ್ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿದ್ದೀನಿ, ಹೆಲ್ಪ್ ಮಾಡು ಅಂತ ಕೇಳ್ದೆ. ನಿಮಗ್ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಕರ್ಕೊಂಡ್ ಬಂದ್ರು. ಇದಕ್ ಮುಂಚೆ ಎಲ್ಲಾರು ಕೆಲಸ ಮಾಡಿದ್ಯಾ? ಎಲ್ಲೂ ಕೆಲಸ ಮಾಡಿಲ್ಲ ಮೇಡಮ್. ಏನ್ ಕೆಲಸ ಬರುತ್ತೆ? ಸ್ಟಿಚಿಂಗ್ ಬರುತ್ತೆ ಮೇಡಮ್. ಅದ್ಬಿಟ್ಟು ಫಾಲ್ಸು, ಎಂಬ್ರಾಯ್ಡ್ರಿ ವರ್ಕ್ ಕೂಡ ಬರುತ್ತೆ. ಇದೆಲ್ಲ ಎಲ್ ಕಲ್ತ್ಕೊಂಡೆ? ನಮ್ ಮನೇಲಿ ಮೇಡಮ್. ಇದು ಟೈಲರಿಂಗ್ ಶಾಪ್ ಅಲ್ಲ, ಬೋಟಿಕ್. ಅದ್ರ ಅರ್ಥ ಗೊತ್ತಾ? ಗೊತ್ತು ಮೇಡಮ್. ಇಲ್ಲಿ ದೊಡ್ಡ ದೊಡ್ಡ ಮನುಷ್ಯರು ಬರ್ತಿರ್ತಾರೆ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸು ನನ್ ಕಸ್ಟಮರ್ಸು. ಅವ್ರೇನಂದ್ರು ಸುಮ್ನಿರ್ಬೇಕು, ಬೈದ್ರೆ ಬೈಸ್ಕೋಬೇಕು. ಅರ್ಥ ಆಯ್ತಾ? ಸರಿ ಮೇಡಮ್. ಚೆನ್ನಾಗ್ ಕೆಲ್ಸ ಮಾಡ್ಬೇಕು, ಟೈಮ್ ಸರಿಯಾಗಿ ಬರ್ಬೇಕು. ಲೀವು ಅಡ್ವಾನ್ಸು ಅಂತ ಕೇಳಬಾರ್ದು. ಇಲ್ಲಿ ಕೆಲಸ ಮಾಡ್ಬೇಕಂದ್ರೆ ವಿನಯವಾಗಿ ಬುದ್ಧಿವಂತಿಕೆಯಿಂದ ಇರ್ಬೇಕು. ಇರ್ತೀನಿ ಮೇಡಮ್. ಹೋಗಿ ಮಿಷನ್ಸ್ ಎಲ್ಲ ಕ್ಲೀನ್ ಮಾಡು. ಅಂದ್ರೆ ನೀವು ನಂಗ್ ಜಾಬ್ ಕೊಟ್ಟಾಗೆ ಅಲ್ವಾ ಮೇಡಮ್? ಅದಕ್ಕೆ ತಾನೇ ಕೆಲಸ ಹೇಳಿದ್ದು. ಹೋಗು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಕ್ಕ, ಏನ್ ಬೇಕಿತ್ತು ಮ್ಯಾಮ್? ನನ್ಗೊಂದು ಡಿಸೈನರ್ ಡ್ರೆಸ್, ನಮ್ ಮಾಮ್ಗೊಂದು ಒಳ್ಳೆ ಸೀರೆ ತೋರಿಸಿ. ಶ್ಯೂರ್ ಮ್ಯಾಮ್. ಏಯ್ ನೀನು ಇಲ್ಬಾ. ಕಸ್ಟಮರ್ಸ್ ಬಂದಿದ್ದಾರೆ, ಅವ್ರಿಗೆ ಏನ್ ಬೇಕಂತ ಜೊತೆಲಿ ತೋರ್ಸು.
ಸರಿಯಾಗಿ ಸಿಕ್ಕಾಕೊಂಡೆ. ಏನಮ್ಮ ಒಳ್ಳೆ ಸ್ಟ್ಯಾಚು ತರ ನಿಂತ್ಕೊಂಡ್ಬಿಟ್ಟೆ? ನಾನು ಹೇಳಿದ್ ಕೇಳಿಸ್ಲಿಲ್ವಾ? ಎಸ್ ಮೇಡಮ್. ಹೊಸದಾಗಿ ಹುಡುಗಿನ ಕೆಲ್ಸಕ್ಕೆ ಸೇರ್ಸ್ಕೊಂಡ್ರಾ? ಹೌದು ಮ್ಯಾಮ್, ಇವತ್ತೇ ಜಾಯ್ನ್ ಆಗಿದ್ದು. ಯಾರು ಏನು ಅಂತ ಎನ್ಕ್ವೈರಿ ಮಾಡೇ ಸೇರ್ಸ್ಕೊಂಡ್ರಾ? ಮಣ್ಣು ಹಿಸ್ಕೋ ಸ್ಥಾನದಿಂದ ಆಕಾಶಕ್ಕೆ ಹಾರಿ ಮತ್ತೆ ಮಣ್ ಮೇಲೆ ಬಿದ್ದಂಗಾಯ್ತಲ್ವಾ? ಜಾಸ್ತಿ ಮೆರೆದ್ರೆ ಹೀಗೇ ಆಗೋದು. ನಿಮ್ಗೇನ್ ಬೇಕು ಮ್ಯಾಮ್? ನನ್ ಬೇಬಿಗೆ ಹೊಸದಾಗಿ ಆಸ್ತಿ ಸಿಕ್ಕಿದೆ. ಒಬ್ಬ ಹುಚ್ಚಿ ಸೇರಿ ಆಸ್ತಿ ಇವ್ರಿಗೆ ಕೊಟ್ಟು ಹೊರಟೋಗಿದ್ದಾರೆ. ತುಂಬಾ ದುಡ್ಡು ಬಂದಿದೆ. ಕಾಸ್ಟ್ಲಿ ಡ್ರೆಸ್ ತೋರ್ಸು. ನೋಡು, ನಿಮ್ ಓನರ್ಗೆ ನೀನ್ ನನ್ ವಾರ್ಗಿತ್ತಿ ಅಂತ ಹೇಳಿ ನನ್ ಮರ್ಯಾದೆ ಕಳಿಬೇಡ. ತುಂಬಾ ಚೀಪ್ ಆಗಿರುತ್ತೆ. ಅವಳು ಹೇಳಿದ್ರು ಯಾರು ನಂಬ್ತಾರೆ ಬೇಬಿ? ಅವಳ ರೇಂಜ್ ಏನು, ನಮ್ ರೇಂಜ್ ಏನು? ಏನೋ ಅದೃಷ್ಟದಿಂದ ಇವ್ರ ಬುಟ್ಟಿಗ್ ಬಿದ್ದಿದ್ದಕ್ಕೆ ಆ ಮನೆಗ್ ಬಂದ್ ಸೇರ್ಕೊಂಡ್ಲು. ಇವಾಗ ದುರದೃಷ್ಟ ಮೆಟ್ಕೊಂಡಿದೆ, ಅದಕ್ಕೆ ಇವಾಗ ಇಲ್ಲಿ ಬಂದ್ ಬಿದ್ದಿದ್ದಾಳೆ. ಈ ತರ ಚೀಪ್ ಡ್ರೆಸ್ಸಸ್ ಎಲ್ಲ ತೋರಿಸ್ಬೇಡ. ಮತ್ತೆ ಹೇಳ್ತಿದ್ದೀನಿ, ನೀನು ನಾನು ರಿಲೇಟಿವ್ಸ್ ಅನ್ನೋದನ್ನ ಸತ್ರು ಬಾಯ್ ಬಿಡ್ಬೇಡ. ಇಲ್ಲಿ ಯಾರು ಏನ್ ನಿಜ ಹೇಳಿದ್ರು ನಾನ್ ಕಳ್ಕೊಳ್ಳೋದೇನಿಲ್ಲ. ಮೊದ್ಲು ಹಾರಿಕಾ ಪ್ರೆಗ್ನೆಂಟ್ ಅಲ್ಲ ಅನ್ನೋ ನಿಜನ ಅಖಿಲ್ಗೆ ಹೇಳಿ. ಇಲ್ಲಾಂದ್ರೆ ನೀವಮ್ಮ ಮಗಳಿಗಿಬ್ರಿಗೂ ನೆಟ್ಟಿಗಿರಲ್ಲ. ಮರ್ಯಾದೆಯಾಗಿ ಬಂದಿರೋ ಕೆಲಸ ನೋಡ್ಕೊಂಡು ಹೋಗಿ. ಬೇಕು ಅಂತ ಅತಿಯಾಗಾಡಿದ್ರೆ ನಾನ್ ನಿಮ್ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನಾನು ನನ್ ಗಂಡ ತಲೆ ಕೆಟ್ಟು ಇವ್ರಿಗೆ ಆಸ್ತಿ ಕೊಡ್ಲಿಲ್ಲ. ಇವ್ರ ಬೀದಿಗ್ ಬರ್ದೇ ಇರ್ಲಿ ಅಂತ ಕೊಟ್ವಿ. ಅದು ಅರ್ಥ ಆಗಿದ್ರೆ ಹೀಗೆ ಹುಚ್ಚು ನಾಯಿ ತರ ಬೊಗಳ್ತಿರ್ಲಿಲ್ಲ. ಎಷ್ಟು ಕೊಬ್ಬೆ ನಿನ್ಗೆ! ಜಾರ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ಹಾಗೆ ಇನ್ನೂ ದುರಹಂಕಾರದಲ್ಲಿ ಮಾತಾಡ್ತಿದ್ಯಾ? ನಾನ್ ತಲೆ ಕೆಟ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯಾ? ಏನ್ ಮಾಡಕ್ಕಾಗತ್ತೆ? ನಿನ್ನ ಬೇಡ. ಓಕೆ ಮೇಡಮ್. ಹೋಗಿ ಕಾರಲ್ಲಿ ಇಟ್ ಬಾ. ಆ ಕಸ್ಟಮರ್ಗೂ ನಿಂಗೂ ಏನಾದ್ರೂ ಜಗಳ ಆಯ್ತಾ? ಇಲ್ಲ ಮೇಡಮ್. ಸರಿ, ಹೋಗು. ಅನುಕೀರ್ತಿ, ಬೇಬಿ, ಆ ಮಕ್ಳು ನಿಮ್ಮ ಅಭಿಭಾವ ಮಕ್ಳು ಅನ್ಸತ್ತೆ. ಹೌದು, ಆದ್ರೆ ನೀನ್ ಮಾತ್ರ ಕಾರ್ ನಿಲ್ಲಿಸ್ಬೇಡ. ಯಾಕೆ? ಕಾರ್ ನಿಲ್ಸಿದ್ರೆ ಅವ್ರನ್ನ ಹತ್ತಿಸ್ಕೊಂಡು ಮನೆವರೆಗೂ ಡ್ರಾಪ್ ಮಾಡ್ಬೇಕಾಗತ್ತೆ. ಮತ್ತೆ ಆ ವಸು ಮುಖ ನೋಡ್ಬೇಕಾಗತ್ತೆ. ಅದಕ್ಕೆ ನೀನ್ ಮಾತ್ರ ಹೋಗ್ತಾ ಇರು.
ಯಾಕಣ್ಣ ಚಿಕ್ಕಮ್ಮ ಕಾರ್ ನಿಲ್ಲಿಸದೆ ಹೋಗ್ಬಿಟ್ರು? ಅವ್ರ ನಮ್ ಚಿಕ್ಕಮ್ಮ ಅಲ್ವೇನೋ ಅನು. ಚಿಕ್ಕಮ್ಮ ಆಗಿದ್ರೆ ಕಾರ್ ನಿಲ್ಸಿ ನಮ್ಮನ್ನು ಕರ್ಕೊಂಡ್ ಹೋಗ್ತಿದ್ರು ಅಲ್ವಾ? ಅವ್ರ ಚಿಕ್ಕಮ್ಮನೇ ಅಣ್ಣ, ನಾನ್ ನೋಡ್ದೆ. ನಿಲ್ಲಿಸ್ದೇನೆ ಹೋಗ್ಬಿಟ್ರು. ಸರಿ ಬನ್ನಿ ಹೋಗೋಣ. ಎಷ್ಟು ತಲೆ ಕೆಟ್ಟಿದ್ರೆ ಆ ಅಭಿಭಾವ ಆಸ್ತಿ ಎಲ್ಲ ನಮಗ್ ಬರೀತಾರೆ ಮಮ್ಮಿ. ಹೌದು, ಆಸ್ತಿ ಮನೆ ಕಾರು ನಿಮಗ್ ಕೊಟ್ಬಿಟ್ಟು ಅವ್ರ ಮಕ್ಕಳನ್ನ ರೋಡ್ ಮೇಲೆ ನಡೆಸ್ತಿದ್ದಾನೆ. ನಡು ಬೀದಿಗೆ ಬೀಳೋದು ಅಂದ್ರೆ ಇದೇನೆ. ಅವರಿಗೆ ದರಿದ್ರ, ನಮ್ಗೆ ಅದೃಷ್ಟ. ಇದ್ರಲ್ಲಿ ನೀನು ಆಡ್ ಆಗಿರೋದ್ರಿಂದ ನಮ್ಗೆಲ್ಲ ಖುಷಿನೇ. ಅದು ಸರಿ, ನಿನ್ ಫೇಕ್ ಪ್ರೆಗ್ನೆನ್ಸಿ ವಿಷಯ ಏನ್ ಮಾಡ್ದೆ ಬೇಬಿ? ಅಖಿಲಗ್ ಯಾವಾಗ ಹೇಳ್ತೀಯಾ? ಅದು ಬೇರೆ ಇದೆ ಮಾಮ್. ನಿಜವಾಗ್ಲೂ ಹೊಟ್ಟೆಲ್ ಮಗು ಬೆಳಿತಿರೋ ಹಾಗೆ ಆ ಸುಳ್ಳನ್ನ ಕ್ಯಾರಿ ಮಾಡ್ತಿದ್ದೀನಿ. ಹಾಗಾದ್ರೆ ಇವತ್ತೇ ಅದನ್ನ ಕ್ಲಿಯರ್ ಮಾಡೋಣ. ಇವತ್ತ? ಬೇಡ ಮಾಮ್, ಅಖಿಲ್ ಏನ್ ಮಾಡ್ತಾನೋ? ಯಾವತ್ತಿದ್ರು ನಿಜ ಹೇಳಲೇಬೇಕಲ್ಲ ಬೇಬಿ. ಇಂಥದ್ನೆಲ್ಲ ಜಾಸ್ತಿ ಡಿಲೇ ಮಾಡಬಾರ್ದು. ಅಖಿಲ್ ಏನು ಹೇಳಲ್ಲ. ಆಸ್ತಿ ಬಂದಿರೋ ಆನಂದದಲ್ಲಿ, ಫ್ಯಾಕ್ಟ್ರಿ ಕೊಂಡ್ಕೊಂಡಿರೋ ಸಂಭ್ರಮದಲ್ಲಿ ಇದನ್ನ ಈಸಿಯಾಗಿ ತಗೋತಾನೆ. ಯು ಡೋಂಟ್ ವರಿ. ನೀನೇ ಮ್ಯಾನೇಜ್ ಮಾಡ್ಬೇಕು ಮಾಮ್. ತುಂಬಾ ಸ್ಮೂತ್ ಆಗಿ ಫಿನಿಶ್ ಮಾಡು.